ಹಲೋ ಎವ್ರಿವನ್, ನಮಸ್ಕಾರ. ಸೊ ಈ ವಿಡಿಯೋನಲ್ಲಿ ನೀವು ಇವಾಗ 2 ಸತಿ ಇನ್ಸುಲಿನ್ ತಗೊಳ್ತಿದ್ರೆ, ಬೆಳಗ್ಗೆ ರಾತ್ರಿ ಪ್ರೀಮಿಕ್ಸ್ಡ್ ಇನ್ಸುಲಿನ್ ತಗೊಳ್ತಿದ್ರೆ ಇದನ್ನ ಹೇಗೆ ಅಡ್ಜಸ್ಟ್ ಮಾಡೋದು ಅಂತ ಈ ವಿಡಿಯೋನ ನೋಡಿ ನೀವು ಕಲ್ತ್ಕೊಳ್ತೀರಾ. ಸೊ ನಾವು ನಿಮ್ಮನ್ನು ನೋಡಿದಾಗ ನಿಮ್ಮ ರಿಪೋರ್ಟ್ಸ್ ಎಲ್ಲ ನೋಡಿ ನಿಮಗೆ ಪ್ರೀಮಿಕ್ಸ್ಡ್ ಇನ್ಸುಲಿನ್ ಪ್ರಿಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋನ ನೀವು ನೋಡಿ ಇನ್ಸುಲಿನ್ನ ಹೇಗೆ ಮನೇಲಿ ಅಡ್ಜಸ್ಟ್ ಮಾಡೋದು ಅಂತ ಕಲ್ತ್ಕೊಳ್ತೀರಾ. ವಿಡಿಯೋ ಮುಗಿದ ಮೇಲೆ ಇನ್ ಕೇಸ್ ಇನ್ನೂ ಡೌಟ್ಸ್ ಇದ್ರೆ ಕೋರ್ಸ್ ವಾಪಸ್ ಬಂದು ನಮ್ಮ ಜೊತೆ ಕೂತ್ಕೊಂಡು ನೀವು ಪ್ರಶ್ನೆಗಳನ್ನ ಕೇಳ್ಬೋದು. ನಾವಿನ್ನೊಂದ್ಸತಿ ನಿಮಗೆ ಹೇಳ್ಕೊಳ್ಳೋಣ. ಸೊ ಇವಾಗ ಪ್ರೀಮಿಕ್ಸ್ಡ್ ಇನ್ಸುಲಿನ್ ನೀವು ತಗೊಳ್ಬೇಕಾದ್ರೆ ಇನ್ಸುಲಿನ್ ಹೇಗೆ ಅಡ್ಜಸ್ಟ್ ಮಾಡೋದು ನಾವು ನೆಕ್ಸ್ಟ್ ಹಾಫ್ ಅನ್ ಅವರ್ ಅಲ್ಲಿ ನಿಮಗೆ ಹೇಳ್ಕೊಡ್ಬೋದು. ಇವಾಗ ಇನ್ಸುಲಿನ್ ನಿಮಗೆ ಯಾಕೆ ಬೇಕು ಇದು ನಿಮ್ಗೆ ಆಲ್ರೆಡಿ ಮೋಸ್ಟ್ಲಿ ಗೊತ್ತಿರುತ್ತೆ. ಬಿಕಾಸ್ ಶುಗರ್ ಬಂದ್ಮೇಲೆ ದೇಹದ ಒಳಗಡೆ ಇನ್ಸುಲಿನ್ ಉತ್ಪತ್ತಿ ಆಗದೆ ಇದ್ದಾಗ ನಾವು ಇದನ್ನ ಆಚೆಯಿಂದ ತಗೊಳ್ತೀವಿ. ಸೊ ಮನೇಲಿ ಇನ್ ಕೇಸ್ ಹಸು ಇದ್ರೆ ಹಸು ಹಾಲು ಕೊಡುತ್ತೆ, ಅವಾಗ ನೀವು ಆಚೆಯಿಂದ ನಂದಿನಿ ಹಾಲು ಕೊಂಡ್ಕೊಳಲ್ಲ. ಮನೇಲಿ ನಿಮ್ಮ ಹತ್ರ ಹಸು ಇಲ್ಲದೆ ಇದ್ರೆ ನೀವು ಆಚೆಯಿಂದ ಹಾಲು ತಗೊಳ್ತೀರಾ. ಇನ್ಸುಲಿನ್ ಎಕ್ಸಾಕ್ಟ್ಲಿ ಅದೇ ತರ. ಸೊ ಇವಾಗ ಇನ್ಸುಲಿನ್ ತಗೊಳ್ಳೋದು ಒಂದೇ ಅಲ್ಲ, ಶುಗರು ನಾವು ಚೆಕ್ ಮಾಡ್ಬೇಕಾಗತ್ತೆ. ಶುಗರ್ನ ಚೆಕ್ ಮಾಡಿ ಶುಗರ್ ಲೆವೆಲ್ಸ್ನ ನೋಡ್ಕೊಂಡು ಇನ್ಸುಲಿನ್ ಅದ್ರ ಪ್ರಕಾರ ಡೋಸ್ನ ಅಡ್ಜಸ್ಟ್ ಮಾಡ್ಬೇಕಾಗತ್ತೆ. ಸೊ ಇದು ಮಾಡೋದು ತುಂಬಾ ಮುಖ್ಯ. ಇವಾಗ ನೀವೇ ಯೋಚನೆ ಮಾಡಿ, ನನ್ನ ಪ್ರಶ್ನೆ ಕೇಳ್ತೀನಿ. ಸೊ ನೀವು ಬೆಳಗ್ಗೆ ಎದ್ದ ಮೇಲೆ ನಿಮ್ಮ ಮುಖ ಕ್ಲೀನ್ ಆಗಿದೆಯಾ, ಕೂದಲು ಸರಿಗಿದೆಯಾ, ಚೆನ್ನಾಗಿ ಕಾಣಿಸ್ತಿದ್ದೀನ ನಿಮಗೆ ಹೇಗೆ ಗೊತ್ತಾಗುತ್ತೆ? ನೀವು ಕನ್ನಡಿ ಮುಂದೆ ನೋಡ್ಕೊಳ್ತೀರಾ, ಮುಖ ನೋಡ್ತೀರಾ, ತಲೆ ಬಾಚ್ಕೊಳ್ತೀರಾ, ದೆನ್ ನಿಮಗೆ ಗೊತ್ತು ಕೂದಲು ಕರೆಕ್ಟ್ ಆಗಿ ಕೂತಿದೆ, ಸೆಟ್ ಆಗಿದೆ. ಸೊ ಇವಾಗ ಶುಗರ್ ಕಂಟ್ರೋಲ್ ಇದೆಯಾ ಇಲ್ವಾ ನಿಮಗೆ ಹೇಗೆ ಗೊತ್ತಾಗುತ್ತೆ? ನಾನು ಚೆನ್ನಾಗಿದ್ದೀನಿ, ಎಲ್ಲ ಚೆನ್ನಾಗಿ ಅನ್ನಿಸ್ತಾ ಇದೆ, ಸೊ ನಾರ್ಮಲ್ ಇದೆಯಾ? ಇಲ್ಲ. ನಿಮಗೆ ಶುಗರ್ ಹೇಗಿದೆ ಗೊತ್ತಾಗೋದು ಯಾವಾಗ? ನೀವು ಗ್ಲೂಕೋಮೀಟರ್ ಅಲ್ಲಿ ಚೆಕ್ ಮಾಡಿದಾಗ. ಇಲ್ಲದೆ ಇದ್ರೆ ನಾನು ಚೆನ್ನಾಗಿದ್ದೀನಿ ಅಂತ ನೀವು ಜಸ್ಟ್ ಗೆಸ್ ಮಾಡ್ತಾ ಇದ್ದೀರಾ ಅಷ್ಟೇ. ಸೊ ಪ್ರತಿಯೊಬ್ರು ನಿಮ್ಮ ಮನೆಯಲ್ಲಿ ಗ್ಲೂಕೋಮೀಟರ್ ಇಟ್ಕೋಬೇಕು. ಗ್ಲೂಕೋಮೀಟರ್ ಅಲ್ಲಿ ಶುಗರ್ನ ಚೆಕ್ ಮಾಡಿ ಇನ್ಸುಲಿನ್ ಡೋಸ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳೋದು ಏನು ರಾಕೆಟ್ ಸೈನ್ಸ್ ಅಲ್ಲ, ಇಟ್ ಇಸ್ ವೆರಿ ಸಿಂಪಲ್. ಸ್ವಲ್ಪ ಬೇಸಿಕ್ ಮ್ಯಾಥ್ಸ್ 2, 3, 4 ನಿಮಗೆ ಎಣ್ಸಕ್ ಬಂದ್ರೆ ನೀವು ಇದನ್ನು ಅಷ್ಟೇ ಬೇಗ ಕಲ್ತ್ಕೊಳ್ತೀರ. ಸೊ ಲೆಟ್ ಅಸ್ ಸಿ ಇವಾಗ ಹೇಗೆ ಇನ್ಸುಲಿನ್ ಅಡ್ಜಸ್ಟ್ ಮಾಡೋದು. ಸೊ ನೆಕ್ಸ್ಟ್ ಹಾಫ್ ಅನ್ ಅವರ್ ನಾವು ನಿಮಗೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಬಾಯ್ ಬಾಯ್, ಹ್ಯಾವ್ ಫನ್. ಹಲೋ ಎವ್ರಿವನ್, ನಮಸ್ಕಾರ. ಸೊ ಇವಾಗ ಪ್ರೀಮಿಕ್ಸ್ಡ್ ಇನ್ಸುಲಿನ್ ಹೇಗೆ ಅಡ್ಜಸ್ಟ್ ಮಾಡೋದು ಅಂತ ಈ ವಿಡಿಯೋನಲ್ಲಿ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಕಲ್ತ್ಕೊಳ್ಳೋಣ. ಬಿಫೋರ್ ದ್ಯಾಟ್ ನೀವು ಯೋಚನೆ ಮಾಡ್ತಿರ್ಬೋದು, ನನಗೆ ಈ ವಿಡಿಯೋ ಅಪ್ಲೈ ಆಗತ್ತಾ? ನಾನು ಪ್ರೀಮಿಕ್ಸ್ಡ್ ಇನ್ಸುಲಿನ್ ತಗೊಳ್ತಿದ್ದೀನ? ಈ ವಿಡಿಯೋ ನನಗೆ ಸರಿ ಇದೆ ಅಂತ ನಂಗೆ ಹೇಗೆ ಗೊತ್ತಾಗುತ್ತೆ? ಸೊ ನೀವು ವಾಪಸ್ ಹೋಗಿ ನಿಮ್ಮ ಪ್ರಿಸ್ಕ್ರಿಪ್ಷನ್ ಚೆಕ್ ಮಾಡಿ, ನಿಮ್ಮ ಇನ್ಸುಲಿನ್ ಹೆಸರು ಚೆಕ್ ಮಾಡಿ. ಇನ್ಸುಲಿನ್ ಹೆಸರು ಪಕ್ಕ ಈ ತರ ಇಲ್ಲಿ ಒಂದು ನಂಬರ್ ಇರುತ್ತೆ. ಸೊ 3070 ಇರ್ಬೋದು, 2575 ಇರ್ಬೋದು, ಅಥವಾ 5050 ಇರ್ಬೋದು. ಸೊ ಈ ತರ ಒಂದು ನಂಬರ್ ನಿಮ್ಮ ಇನ್ಸುಲಿನ್ ಪಕ್ಕ ಇದ್ರೆ, ಇನ್ಸುಲಿನ್ ಹೆಸರು ಪಕ್ಕ ಪ್ರಿಂಟ್ ಆಗಿದ್ರೆ, ವೈಲಲ್ಲೂ ಪ್ರಿಂಟ್ ಆಗಿರುತ್ತೆ, ನೀವು ರೀಫಿಲ್ ತಗೊಂಡು ಪೆನ್ನಲ್ಲಿ ತಗೊಳ್ತಿದ್ರೆ ಅದ್ರ ಮೇಲೂ ಪ್ರಿಂಟ್ ಆಗಿರುತ್ತೆ. ಆವಾಗ ನೀವು ಪ್ರೀಮಿಕ್ಸ್ಡ್ ಇನ್ಸುಲಿನ್ ತಗೊಳ್ತಿದ್ದೀರಾ ಅಂತ ಅರ್ಥ. ಆವಾಗ ಈ ವಿಡಿಯೋ ನಿಮಗೆ ಇನ್ಸುಲಿನ್ ಅಡ್ಜಸ್ಟ್ ಮಾಡಕ್ ಸಹಾಯ ಮಾಡುತ್ತೆ. ಇನ್ ಕೇಸ್ ನಿಮಗೆ ಡೌಟ್ ಇದ್ರೆ ಡಾಕ್ಟ್ರನ್ ಕೇಳಿ, ಆವಾಗ ಅವ್ರು ನಿಮಗೆ ಹೇಳ್ತಾರೆ ಈ ವಿಡಿಯೋಯಿಂದ ನೀವು ಕಲ್ತ್ಕೊಳ್ಬೋದಾ ಇಲ್ವಾ ಅಂತ. ಬರೀ ಇನ್ಸುಲಿನ್ ಹೆಸರು ಓದಿದ್ರೆ, ಇವಾಗ ಈ ಸ್ಲೈಡ್ ಅಲ್ಲಿ ಸುಮಾರು ಇನ್ಸುಲಿನ್ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರೋ ಇನ್ಸುಲಿನ್ಗಳನ್ನೆಲ್ಲ ನಾನಿಲ್ಲಿ ಹಾಕಿದ್ದೀನಿ. ಸುಮಾರು ಇನ್ಸುಲಿನ್ಗಳಿದೆ, ಮಿಕ್ಸ್ಟಾರ್ಡ್ ಇನ್ಸುಜಿನ್, ಹ್ಯೂಮನ್ಸುಲಿನ್. ಬಟ್ ಬರೀ ಇನ್ಸುಜಿನ್ ಅಂತಿದ್ರೆ ಅದು ಪ್ರೀಮಿಕ್ಸ್ಡ್ ಇನ್ಸುಲಿನ್ ಅಲ್ಲ, ಅದ್ರ ಪಕ್ಕ ಈ ನಂಬರ್ ಇರಬೇಕು. ಸೊ ಮಿಕ್ಸ್ಟಾರ್ಡ್ ಅಲ್ಲಿ 3070 ಸಿಗತ್ತೆ, 5050 ಸಿಗತ್ತೆ. ಇನ್ಸುಜಿನ್ ಅಲ್ಲಿ 3070, 5050 ಸಿಗತ್ತೆ. ಹ್ಯೂಮನ್ಸುಲಿನ್ 3070, 5050 ಸಿಗತ್ತೆ. ನೋಮಿಕ್ಸ್ 3070, 5050 ಸಿಗತ್ತೆ. ಇನ್ಸುಲಿನ್ ಕಾಂಬೋ 2575 and 5050 ಅಂತ ಬರುತ್ತೆ. ಹ್ಯೂಮಲಾಗ್ ಮಿಕ್ಸ್ ಅದು 2575, 5050. ಈಗ್ಲೂಸೆನ್ ಮಿಕ್ಸ್ 2575, 5050. ಸೊ ಪ್ರತಿ ಇನ್ಸುಲಿನ್ ಹೆಸರು ನಂತರ ಈ ತರ ನಂಬರ್ ಪ್ರಿಂಟ್ ಆಗಿದ್ರೆ ನಿಮಗೆ ಈ ವಿಡಿಯೋ ಅಪ್ಲೈ ಆಗುತ್ತೆ. ಸೊ ಇನ್ಸುಲಿನ್ ಹೇಗೆ ಅಡ್ಜಸ್ಟ್ ಮಾಡೋದು ಅಂತ ನೋಡಕ್ ಮುಂಚೆ
ಫಸ್ಟ್ ಸ್ವಲ್ಪ ಬೇಸಿಕ್ಸ್ ಒಂದ್ ಸ್ಟೆಪ್ ಹಿಂದೆ ಹೋಗೋಣ. ನಾವ್ ಇನ್ಸುಲಿನ್ ಯಾವಾಗ ಇಂಜೆಕ್ಷನ್ ತಗೋಬೇಕಾಗತ್ತೆ? ಯೂಶಲಿ ಪ್ರೀಮಿಕ್ಸ್ಡ್ ಇನ್ಸುಲಿನ್ ನೀವು ತಗೊಳ್ತಿದ್ರೆ ತಿಂಡಿಗೆ ಮುಂಚೆ, ರಾತ್ರಿ ಊಟಕ್ಕೆ ಮುಂಚೆ 2 ಸತಿ ನಿಮಗೆ ಡಾಕ್ಟ್ರು ಪ್ರಿಸ್ಕ್ರಿಪ್ಷನ್ ನಲ್ಲಿ ತಗೊಳ್ಳಿ ಅಂತ ಬರೆದು ಕೊಟ್ಟಿರ್ತಾರೆ. ತುಂಬಾ ಅಪರೂಪವಾಗಿ, ರೇರ್ ಆಗಿ ಕೆಲವ್ರಿಗೆ ಲೋ ಶುಗರು ಆ ಥರ ಬೇರೆ ಏನಾದ್ರೂ ಕಾರಣ ಇದ್ರೆ ದಿನಕ್ಕೆ ಒಂದೇ ಟೈಮ್ ಕೊಟ್ಟಿರ್ಬೋದು, ತಿಂಡಿ ಮುಂಚೆ ಅಥವಾ ರಾತ್ರಿ ಊಟಕ್ಕೆ ಮುಂಚೆ. ಸೊ ನಿಮಗೆ ನಿಮ್ ರಿಪೋರ್ಟ್ಸ್ ಜೊತೆ ಡಾಕ್ಟರ್ ಕುತ್ಕೊಂಡಾಗ ನಿಮಗೆ ಏನ್ ಹೇಳ್ಕೊಟ್ಟಿದಾರೋ, ಹೇಗ್ ತಗೊಳ್ಳಿ ಅಂತ ಹೇಳ್ಕೊಟ್ಟಿದಾರೋ ಅದೇ ತರ ನೀವು ಫಾಲೋ ಮಾಡಿ. ಇಂಜೆಕ್ಷನ್ ಟೈಮ್, ಇವಾಗ ನಾವು ನೋಡಿದ್ವಲ್ಲ ಎಷ್ಟೊಂದು ಇನ್ಸುಲಿನ್ಗಳು ಲಿಸ್ಟ್ ಮಾಡಿದ್ವಿ. ಇಂಜೆಕ್ಷನ್ ಟೈಮು ಪ್ರತಿ ಇನ್ಸುಲಿನ್ಗೂ ಸ್ವಲ್ಪ ಬೇರೆ ಇರುತ್ತೆ. ಎಲ್ಲಾ ಇನ್ಸುಲಿನ್ಗಳದ್ದು ಪ್ರಾಪರ್ಟೀಸು ಎಕ್ಸಾಕ್ಟ್ ಆಗಿ ಒಂದೇ ತರ ಇರೋದಿಲ್ಲ. ಕೆಲವು ಸ್ವಲ್ಪ ನಿಧಾನಕ್ಕೆ ಕೆಲಸ ಮಾಡುತ್ತೆ, ಕೆಲವು ಸ್ವಲ್ಪ ಬೇಗ ಕೆಲಸ ಮಾಡುತ್ತೆ. ಸೊ ಕೆಲವು ಇನ್ಸುಲಿನ್ಗಳನ್ನ ನಾವು ತಿಂಡಿ ಮತ್ತೆ ರಾತ್ರಿ ಊಟಕ್ಕೆ 15 ನಿಮಿಷ ಮುಂಚೆ ತಗೋಬಹುದು. ಕೆಲವು ಇಂಜೆಕ್ಷನ್ಗಳನ್ನ ನಾವು ಅರ್ಧ ಗಂಟೆ ಮುಂಚೆ, ತಿನ್ನಕ್ ಅರ್ಧ ಗಂಟೆ ಮುಂಚೆ ತಗೋಬೇಕಾಗತ್ತೆ. ಸೊ ನಿಮ್ ಇಂಜೆಕ್ಷನ್ ಯಾವುದು ನೀವು ಡಾಕ್ಟರ್ ಜೊತೆ ಕೂತ್ಕೊಂಡಾಗ ಅದ್ರ ಹೆಸರು ಕಲ್ತ್ಕೊಂಡು ಇದನ್ನ ನಾನು ಎಷ್ಟು ನಿಮಿಷ ಮುಂಚೆ, ಊಟಕ್ಕೆ ಮುಂಚೆ ತಗೋಬೇಕು ಅಂತ ನೀವ್ ಕೇಳಿ ಕಲ್ತ್ಕೊಡಿ. ಇವಾಗ ಇನ್ಸುಲಿನ್ ಹೇಗ್ ಕೆಲಸ ಮಾಡುತ್ತೆ ಅಂಡ್ ಪ್ರೀಮಿಕ್ಸ್ಡ್ ಅಂತ ಇವಾಗ ಹೊಸ ಪದ ನೀವ್ ಕೇಳ್ತಾ ಇದ್ರೆ ಇದ್ ಏನಿದರ ಅರ್ಥ ಅಂತ ಯೋಚನೆ ಮಾಡ್ತಿದ್ರೆ ಇವಾಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ನಂಬರ್ ಇದೆ ಅಂತ ನಾನು ಹೇಳಿದ್ನಲ್ಲ, 30-70, 25-75, 50-50, ಹಂಗಂದ್ರೆ ಏನು? ಸೊ ಪ್ರೀಮಿಕ್ಸ್ಡ್ ಇನ್ಸುಲಿನ್ ಅಂದ್ರೆ ಆ ಇಂಜೆಕ್ಷನ್ ಅಲ್ಲಿ 2 ತರ ಕೆಲಸ ಮಾಡೋ ಇನ್ಸುಲಿನ್ ಇರುತ್ತೆ. 30-70 ಉದಾಹರಣೆ ತಗೊಳ್ಳೋಣ. ಇದರಲ್ಲಿ 30% ಶಾರ್ಟ್ ಆಕ್ಟಿಂಗ್ ಇನ್ಸುಲಿನ್ ಇರುತ್ತೆ, 70% ಲಾಂಗ್ ಆಕ್ಟಿಂಗ್ ಇನ್ಸುಲಿನ್ ಇರುತ್ತೆ. 25-75 ಅಂದ್ರೆ 25% ಶಾರ್ಟ್ ಆಕ್ಟಿಂಗ್, 75% ಲಾಂಗ್ ಆಕ್ಟಿಂಗ್. 50-50 ಅಂದ್ರೆ 50% ಶಾರ್ಟ್ ಆಕ್ಟಿಂಗ್, 50% ಲಾಂಗ್ ಆಕ್ಟಿಂಗ್. ಹಂಗಂದ್ರೆ ಏನು? ಇವಾಗ ಲೆಟಸ್ ನಾವು ತಿಂಡಿ 8 ಗಂಟೆಗೆ ತಗೊಳ್ತಾ ಇದೀವಿ ದಿನ ಬೆಳಗ್ಗೆ ಅಂದ್ರೆ ನಾವು ತಿಂಡಿಗೆ ಮುಂಚೆ 7:15 ಇಂಜೆಕ್ಷನ್ ತಗೊಂಡಿದೀವಿ. 30-70 ಇನ್ಸುಲಿನ್ ನಾವು ತಗೊಳ್ತಾ ಇದೀವಿ ಅಂದ್ರೆ ಇದರಲ್ಲಿ 30% ನಮ್ ತಿಂಡಿ ಜೊತೆ ಕೆಲಸ ಮಾಡಕ್ ಶುರು ಮಾಡುತ್ತೆ. ಇದೇನ್ ಮಾಡುತ್ತೆ? ನಮ್ ತಿಂಡಿ ಆದ್ಮೇಲೆ ಶುಗರ್ ರೈಸ್ ಆಗ್ತಾ ಆಗ್ತಾ ಇದು ಇನ್ಸುಲಿನ್ ರಕ್ತನ ಸೇರಿ ನಮ್ದು ತಿಂಡಿ ಆದ್ಮೇಲೆ ಶುಗರ್ನ ಇಲ್ಲಿ ಕಂಟ್ರೋಲ್ ಮಾಡಿ ನಿಧಾನಕ್ಕೆ ಅದರ ಲೆವೆಲ್ಸ್ ಕಮ್ಮಿ ಆಗುತ್ತೆ. ಸೊ ನಮ್ ತಿಂಡಿ ಆದ್ಮೇಲೆ ಶುಗರ್ನ ಕಂಟ್ರೋಲ್ ಮಾಡಿ ಈ ಶಾರ್ಟ್ ಆಕ್ಟಿಂಗ್ ಕಾಂಪೊನೆಂಟ್ ನಮ್ ಮಧ್ಯಾಹ್ನ ಊಟದವರೆಗೂ ಕೆಲಸ ಮಾಡ್ತಿರುತ್ತೆ. ಸೊ ಇದು ನಮ್ ತಿಂಡಿ ಆದ್ಮೇಲೆ ಶುಗರು ನಮ್ PPBS ನ ಕಂಟ್ರೋಲ್ ಮಾಡುತ್ತೆ. ಲಾಂಗ್ ಆಕ್ಟಿಂಗ್ ಕಾಂಪೊನೆಂಟ್ ಅದೇನ್ ಮಾಡುತ್ತೆ? ಸೊ ಆಸ್ ಅನ್ ಎಕ್ಸಾಂಪಲ್, ಮತ್ತೆ ಉದಾಹರಣೆಗೆ ನಾವು 30-70 ತಗೊಂಡ್ರೆ ಶಾರ್ಟ್ ಆಕ್ಟಿಂಗ್ ಕಾಂಪೊನೆಂಟ್ ಮಧ್ಯಾಹ್ನ ಊಟ ಆದ್ಮೇಲೆ ಅದ್ರ ಕೆಲಸ ಆಗೋಗಿದೆ. ಮಧ್ಯಾಹ್ನ ಸಂಜೆ ನಾವೇನ್ ಮಾಡ್ಬೇಕು? ಅಲ್ಲಿ ಈ ಲಾಂಗ್ ಆಕ್ಟಿಂಗ್ ಇನ್ಸುಲಿನ್ ನಮಗ್ ಸಹಾಯ ಮಾಡುತ್ತೆ. ನಾವು ತಗೊಳ್ಳೋದು ಒಂದೇ ಇಂಜೆಕ್ಷನ್, ಬಟ್ ಈ ಒಂದೇ ಇಂಜೆಕ್ಷನ್ ಅಲ್ಲಿ ಈ 2 ತರ ಕೆಲಸ ಮಾಡೋ ಇನ್ಸುಲಿನ್ ಮಿಕ್ಸ್ ಆಗಿರುತ್ತೆ. ಅದಕ್ಕೆ ನಾವು ಪ್ರೀಮಿಕ್ಸ್ಡ್ ಇನ್ಸುಲಿನ್ ಅಂತ ಇದಕ್ಕೆ ಕರಿತೀವಿ. ಈ ಲಾಂಗ್ ಆಕ್ಟಿಂಗ್ ಕಾಂಪೊನೆಂಟ್ ಏನ್ ಮಾಡುತ್ತೆ? ಅದು ಸ್ವಲ್ಪ ನಿಧಾನವಾಗಿ ಕೆಲಸ ಮಾಡಕ್ ಶುರು ಮಾಡುತ್ತೆ ಅಂಡ್ ಅದು ಮಧ್ಯಾಹ್ನ ಸಂಜೆ ರಾತ್ರಿ ನಮ್ಮ ಊಟದವರೆಗೂ ಅದು ಕೆಲಸ ಮಾಡುತ್ತೆ. ಸೊ ನೀವು ನೋಡಿದ್ರೆ ಇವಾಗ 1 ಇಂಜೆಕ್ಷನ್ ನೀವು ಬೆಳಗ್ಗೆ ತಿಂಡಿ ಮುಂಚೆ ತಗೊಂಡಿದ್ದೀರಾ, 30-70, 30% ಮಧ್ಯಾಹ್ನದವರೆಗೂ ಇರುತ್ತೆ ಅಂಡ್ ರೆಸ್ಟ್ 70% ಅದು ಸಂಜೆ ನಮ್ ರಾತ್ರಿ ಊಟದವರೆಗೂ ಕೆಲಸ ಮಾಡ್ತಿರತ್ತೆ. ಸೊ 1 ಇಂಜೆಕ್ಷನ್ ಬೆಳಗ್ಗೆಯಿಂದ ರಾತ್ರಿ ನಿಮ್ಮನ್ನ ಕವರ್ ಮಾಡುತ್ತೆ, ನಿಮ್ ಶುಗರ್ನ ಕಂಟ್ರೋಲ್ ಮಾಡುತ್ತೆ. ಅಪ್ರಾಕ್ಸಿಮೇಟ್ಲಿ 12 ಅವರ್ ಇದು ಕೆಲಸ ಮಾಡೋ ಕಾಲ. ನೀವು 50-50 ತಗೊಳ್ತಿದ್ರೆ ಅವಾಗ 50% ಇನ್ಸುಲಿನ್ ನಿಮ್ ತಿಂಡಿ ಆದ್ಮೇಲೆ ಕೆಲಸ ಮಾಡ್ತಿರತ್ತೆ, ಇನ್ನು ಅರ್ಧ ಭಾಗ 50% ನಿಮ್ಗೆ ಮಧ್ಯಾಹ್ನ ಸಂಜೆ ಕೆಲಸ ಮಾಡ್ತಿರುತ್ತೆ. ನಿಮಗೆ ಯಾವ ಇನ್ಸುಲಿನ್ ಬೇಕು ಈ ಮೂರಲ್ಲಿ, 30-70ನ, 25-75, 50-50ನ, ಅದು ನಿಮ್ ಡಾಕ್ಟರ್ ನಿಮ್ ರಿಪೋರ್ಟ್ಸ್ ನೋಡಿದಾಗ ಆ ಟೈಮಲ್ಲಿ ಅದ್ರ ಪ್ರಕಾರ ಡಿಸೈಡ್ ಮಾಡ್ತಾರೆ. ಸೊ ಆಸ್ ವಿ ಡಿಸ್ಕಸ್ಡ್, ಇಲ್ಲಿ ನಾವು ಬೆಳಗ್ಗೆ 1 ಇಂಜೆಕ್ಷನ್ ತಗೊಳ್ತೀವಿ. ಇದು ನಮ್ಗೆ ಮಾರ್ನಿಂಗ್ ತಿಂಡಿ ಆದ್ಮೇಲೆ ಸಂಜೆ ನಮ್ ರಾತ್ರಿ ಊಟದವರೆಗೂ ಇದು 12 hours 12 ಗಂಟೆಗಳ ಕಾಲ ಅಂದಾಜಾಗಿ ಕೆಲಸ ಮಾಡುತ್ತೆ. ಸೊ ರಾತ್ರಿಗೆ ಏನ್ ಮಾಡ್ಬೇಕು? ಆಬ್ವಿಯಸ್ಲಿ ಇನ್ನೊಂದು ಇಂಜೆಕ್ಷನ್ ನಾವು ಅದಕ್ಕೋಸ್ಕರನೇ ರಾತ್ರಿ ಊಟಕ್ಕೆ ಮುಂಚೆ ನಾವು ತಗೊಳ್ಬೇಕಾಗತ್ತೆ. ಬಿಕಾಸ್ ಬೆಳಗ್ಗೆ ತಗೊಳ್ಳೋ ಇನ್ಸುಲಿನ್ ರಾತ್ರಿವರೆಗೂ ಅಷ್ಟೇ ಅದ್ರ ಕೆಲಸ ಮಾಡೋ ಡ್ಯೂರೇಷನ್. ಸೊ ರಾತ್ರಿ ನಾವು ಇಂಜೆಕ್ಷನ್ ತಗೊಂಡಾಗ
ಅದು ನಮ್ಮನ್ನ ರೆಸ್ಟ್ ಆಫ್ ದ ನೈಟ್, ರಾತ್ರಿ ಪೂರ್ತಿ ನೆಕ್ಸ್ಟ್ ಡೇ ಬೆಳಗ್ಗೆ ಆಗೋವರೆಗೂ ನಮ್ಮನ್ನ ಕವರ್ ಮಾಡುತ್ತೆ. ಸೊ ಬೆಳಗ್ಗೆ ತಗೊಳ್ಳೋ ಇಂಜೆಕ್ಷನ್ ರಾತ್ರಿವರೆಗೂ ಕೆಲಸ ಮಾಡುತ್ತೆ. ರಾತ್ರಿ ಊಟಕ್ಕೆ ಅರ್ಧ ಗಂಟೆ ಮುಂಚೆ ನಾವು ಮತ್ತೆ ಇಂಜೆಕ್ಷನ್ ತಗೊಂಡಾಗ ಇದು ಪ್ರೀಮಿಕ್ಸ್ಡ್ ಇನ್ಸುಲಿನ್. ಸೊ ಸ್ವಲ್ಪ ಭಾಗ ರಾತ್ರಿ ಊಟ ಆದ್ಮೇಲೆ ಶುಗರ್ನ ಕಂಟ್ರೋಲ್ ಮಾಡುತ್ತೆ. ಮಿಕ್ಕಿದ ಭಾಗ ಅದು ರೆಸ್ಟ್ ಆಫ್ ದ ನೈಟು, ಮಧ್ಯರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆ ಮಾರನೇ ದಿನ ನೀವು ಬೆಳಗ್ಗೆ ತಿಂಡಿ ತಿಂದು ಆ ಟೈಮಲ್ಲಿ ಇಂಜೆಕ್ಷನ್ ತಗೊಳ್ಳೋವರೆಗೂ ಕೆಲಸ ಮಾಡುತ್ತೆ. ಸೊ ಟೋಟಲಿ ಪ್ರೀಮಿಕ್ಸ್ಡ್ ಇನ್ಸುಲಿನ್ ಸುಮಾರಾಗಿ ರಾತ್ರಿನೂ ನಿಮ್ಗೆ 12 ಗಂಟೆ ನೋಡ್ಕೊಳುತ್ತೆ ನಿಮ್ ಶುಗರ್ನ. ಬೆಳಗ್ಗೆ ತಗೊಂಡಾಗ ಇನ್ಸುಲಿನ್ ಮತ್ತೆ ಮಾರನೇ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಅದು 12 ಅವರ್ ಕೆಲಸ ಮಾಡಿ ಶುಗರ್ನ ನೋಡ್ಕೊಳುತ್ತೆ. ಸೊ ನಾವು ಶುಗರ್ ಕಂಟ್ರೋಲ್ ಮಾಡಬೇಕು, ಇನ್ಸುಲಿನ್ ಅಡ್ಜಸ್ಟ್ ಮಾಡಬೇಕು ಅಂತ ಅನ್ಕೊಂಡಾಗ ಫಸ್ಟ್ ನಾವು ಯಾವ ಶುಗರ್ನ ಚೆಕ್ ಮಾಡ್ಬೇಕಾಗತ್ತೆ ಅಂಡ್ ಎಷ್ಟ್ ಸತಿ ವಾರಕ್ಕೆ ಚೆಕ್ ಮಾಡ್ಬೇಕಾಗತ್ತೆ ಇದು ನಮಗೆ ಗೊತ್ತಿರಬೇಕು. ಸೊ ನಾವು 2 ಹೊತ್ತು ಪ್ರೀಮಿಕ್ಸ್ಡ್ ಇನ್ಸುಲಿನ್ ತಗೊಳ್ತಿದ್ದಾಗ ಶುಗರ್ ಚೆಕ್ ಮಾಡ್ಬೇಕಾಗಿರೋದು ಖಾಲಿ ಹೊಟ್ಟೆನಲ್ಲಿ ಫಾಸ್ಟಿಂಗ್ ಬ್ಲಡ್ ಶುಗರ್. ಸೊ ಎದ್ದ ತಕ್ಷಣ ನಾವೇನು ತಿನ್ನಕ್ ಮುಂಚೆ ಚೆಕ್ ಮಾಡೋದು ಫಾಸ್ಟಿಂಗ್ ಬ್ಲಡ್ ಶುಗರ್. ಮತ್ತೆ ತಿಂಡಿಯಾಗಿ 1.5 ಗಂಟೆ ಆದ್ಮೇಲೆ ನಾವು PPBS ತಿಂಡಿ ಆದ್ಮೇಲೆ ಶುಗರ್ನು ಚೆಕ್ ಮಾಡ್ಬೇಕಾಗತ್ತೆ. ಸೊ ಫಾಸ್ಟಿಂಗ್ ಮತ್ತೆ PPBS ನ ನಾವು ವಾರಕ್ಕೆ ಅಟ್ಲೀಸ್ಟ್ 2 ಸತಿ ಚೆಕ್ ಮಾಡೋದು ಒಳ್ಳೇದು. ಸೊ ನಾವ್ ಇನ್ನೂ ಜಾಸ್ತಿ ಚೆಕ್ ಮಾಡಿದ್ರು ಅದ್ ನಮ್ಗೆ ಇನ್ನೂ ಸಹಾಯ ಆಗುತ್ತೆ. ಬಟ್ ಅದ್ರ ಜೊತೆ ವಾರಕ್ಕೆ ಅಟ್ಲೀಸ್ಟ್ 1 ಸತಿ ನಾವು ಮಧ್ಯಾಹ್ನನೂ ಊಟ ಆದ್ಮೇಲೆ 1 ಸತಿ, ರಾತ್ರಿ ಊಟ ಆದ್ಮೇಲೆ 1 ಸತಿ, ಮಧ್ಯರಾತ್ರಿ 2 ಅಥವಾ 3 ಗಂಟೆಗೆ 1 ಸತಿ ಶುಗರ್ ಲೆವೆಲ್ನ ನೋಡ್ಕೊಳ್ಳೋದು ಒಳ್ಳೇದು. ಯಾಕೆಂದ್ರೆ ಆ ಟೈಮಲ್ಲೂ ಏನಾದ್ರೂ ವೇರಿಯೇಷನ್ಸ್ ಇದ್ರೆ ನಾವು ಅವಾಗ ಡಯಟ್ ಚೇಂಜ್ ಮಾಡ್ಕೋಬಹುದು. ಪ್ಲಸ್ ಡಾಕ್ಟರ್ ಹತ್ರ ವಾಪಸ್ ಬಂದು ಹೇಳಿ ಇನ್ಸುಲಿನ್ನೇ ಬೇರೆ ತರ ಏನಾದ್ರು ಚೇಂಜ್ ಮಾಡ್ಬೇಕಾ, ಅಡ್ಜಸ್ಟ್ಮೆಂಟ್ಸ್ ಬೇಕಾ ಅಥವಾ ಮಾತ್ರೆಗಳಲ್ಲಿ ಅಡ್ಜಸ್ಟ್ಮೆಂಟ್ಸ್ ಬೇಕಾ ಅಂತ ಡಾಕ್ಟರ್ ಕೇಳ್ಬೋದು. ಇದ್ರ ಜೊತೆ ಟೈಮು ನೋಡ್ಕೊಳ್ದೆ ಯಾವಾಗಾದ್ರೂ ಇರ್ಲಿ ನಿಮ್ಗೆ ಲೋ ಶುಗರ್ ಸಿಂಪ್ಟಮ್ಸ್ ಇದ್ರೆ ಇಮಿಡಿಯೇಟ್ಲಿ ನೀವು ಶುಗರ್ ಚೆಕ್ ಮಾಡಿ. ಗೆಸ್ ಮಾಡಬೇಡಿ ಲೋ ಶುಗರ್ ಇರ್ಬೋದು ಅಂತ. ನೀವ್ ಎಲ್ಲಿ ಹೋಗಿದ್ರು, ಸ್ಕೂಲ್ಗೆ ಹೋಗ್ತಿದ್ರು, ನೀವು ಕಾಲೇಜಲ್ಲಿ ಇದ್ರು, ನೀವು ಕೆಲಸ ಮಾಡ್ತಿದ್ರು, ಮನೇಲಿದ್ರು, ನೀವ್ ಎಲ್ಲೇ ಇರ್ಲಿ ನಿಮ್ ಮೀಟರ್ ನಿಮ್ ಜೊತೆ ಇರ್ಲೇಬೇಕು. ಬಿಕಾಸ್ ರಾತ್ರಿ ಲೋ ಆಗ್ಬೋದು, ಸಂಜೆ ಲೋ ಆಗ್ಬೋದು, ಮಧ್ಯರಾತ್ರಿ, ಅರ್ಲಿ ಮಾರ್ನಿಂಗ್, ಮಧ್ಯಾಹ್ನ ಯಾವಾಗ ಲೋ ಆಗತ್ತೆ ಯಾರಿಗೂ ಪ್ರೆಡಿಕ್ಟ್ ಮಾಡಕ್ ಆಗೋದಿಲ್ಲ. ಸೊ ಲೋ ಆದಾಗ ನಿಮಗೆ ಶುಗರ್ ಚೆಕ್ ಮಾಡ್ಕೊಂಡು ಲೋ ಇದೆ ಅಂತ ಕನ್ಫರ್ಮ್ ಮಾಡ್ಕೊಂಡ್ರೆ ನೀವು ಇಮಿಡಿಯೇಟ್ಲಿ ಅದನ್ನ ಕರೆಕ್ಟು ಮಾಡ್ಕೋಬಹುದು. ಮತ್ತೆ ಮಾರನೇ ಇಂಜೆಕ್ಷನ್ ಮಾರನೇ ದಿನ ತಗೊಳ್ಳುವಾಗ ನೀವು ಇನ್ಸುಲಿನ್ ಡೋಸ್ನ ಕಮ್ಮಿನೂ ಮಾಡ್ಕೋಬಹುದು. ಸೊ ಹೇಗ್ ಕಮ್ಮಿ ಮಾಡೋದು ಲೋ ಶುಗರ್ ಆದಾಗ ಅದು ನೆಕ್ಸ್ಟ್ ಕಪಲ್ ಆಫ್ ಸ್ಲೈಡ್ಸ್ ಅಲ್ಲಿ ಇವಾಗ ನಿಮಗೆ ಹೇಳ್ಕೊಡೋಣ. ಸೊ ಲೋ ಶುಗರ್ ಆದ್ರೆ ಪ್ರತಿ ಸತಿ ಲೋ ಆದಾಗ್ಲೂ ಶುಗರ್ ಚೆಕ್ ಮಾಡಿ, ಅಲಾಂಗ್ ವಿತ್ ದಟ್ ಲೋ ಶುಗರ್ನ ಕರೆಕ್ಟ್ ಮಾಡ್ಕೊಳ್ಳಿ. ಸೊ ಅದು ಇಂಪಾರ್ಟೆಂಟು. ಸೊ 3-4 ಸ್ಪೂನ್ಸ್ ಗ್ಲೂಕೋಸ್ ತಗೊಳ್ಳಿ, ಸರಿ ಆಗ್ತೀರಾ. ಅದಾದ್ಮೇಲೆ ಇನ್ನೊಂದು 15 ನಿಮಿಷ ಬಿಟ್ಟು ಚೆಕ್ ಮಾಡಿ ಲೋ ಶುಗರ್ ಕರೆಕ್ಟ್ ಆಗಿದೆ ಅಂತ ನೀವು ಕನ್ಫರ್ಮ್ ಮಾಡ್ಬೇಕಾಗತ್ತೆ. ಸೊ ನಾರ್ಮಲ್ ಬ್ಲಡ್ ಶುಗರ್ ಅಂದ್ರೆ ಏನು, ಇವಾಗ ಜಾಸ್ತಿ ಏನು ಕಮ್ಮಿ ಏನು ನಾರ್ಮಲ್ ಏನು ಅಂತ ಗೊತ್ತಾದಾಗ್ಲೇ ನಾವ್ ಇನ್ಸುಲಿನ್ ಅಡ್ಜಸ್ಟ್ ಮಾಡಕ್ಕಾಗೋದು. ಸೊ ಖಾಲಿ ಹೊಟ್ಟೆಯಲ್ಲಿ ಶುಗರ್ ಲೆವೆಲ್ ನಾವು ಚೆಕ್ ಮಾಡಿದಾಗ ನಮ್ಗೆ 71ರಿಂದ 120 ಒಳಗಡೆ ಇರಬೇಕು. 71 to 120 ಇಸ್ ನಾರ್ಮಲ್. 120 120ಗಿಂತ ಜಾಸ್ತಿ ಇದ್ರೆ ಇದು ಹೈ ಅಂತ ನಾವ್ ಹೇಳ್ತೀವಿ. 70 ಅಥವಾ 70ಕ್ಕಿಂತ ಕಮ್ಮಿ ಬಂದ್ರೆ ಇದು ಲೋ ಶುಗರ್ ಅಂತ ಹೇಳ್ತೀವಿ. ತಿಂಡಿ ಆದ ನಂತರ 1.5 ಗಂಟೆ ಆದ್ಮೇಲೆ ನಾವು ಚೆಕ್ ಮಾಡೋದು. ಆವಾಗ್ಲೂ ನಮ್ಗೆ 180 ಒಳಗಿದ್ರೆ ಇದು ನಾರ್ಮಲ್. ಅಫ್ಕೋರ್ಸ್ 70ಗಿಂತ ಕಮ್ಮಿ ಬಂದ್ರೆ ಇದು ಲೋ ಶುಗರು, ಅಂಡ್ 180ಗಿಂತ ಜಾಸ್ತಿ ಬಂದ್ರೆ ಇದು ಹೈ ಶುಗರ್. ನಾವು ಇದು ಕಾಮನ್ ಟಾರ್ಗೆಟ್. ಸೊ ಸುಮಾರು ಜನಕ್ಕೆ ಈ ಲೆವೆಲ್ಸ್ ಅಲ್ಲಿ ಮೇಂಟೈನ್ ಮಾಡೋದು ಒಳ್ಳೇದು. ಬಟ್ ಚಿಕ್ಕವ್ರಿಗೆ ಅಥವಾ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಇನ್ನು ಶುಗರ್ ಕಂಟ್ರೋಲ್ ಬೇಕು ಅಂತ ಡಾಕ್ಟರ್ಗೆ ಅನ್ಸಿದ್ರೆ ನಿಮಗಿನ್ನೂ ಕಮ್ಮಿ ಟಾರ್ಗೆಟ್ಸ್ ನಿಮಗೆ ಅಡ್ವೈಸ್ ಮಾಡ್ಬೋದು. ಫಾಸ್ಟಿಂಗ್ 100 ಒಳಗಡೆ ತನ್ನಿ ಅಂತ ಹೇಳ್ಬೋದು. ತಿಂಡಿ ಆದ್ಮೇಲೆ ಕೆಲವ್ರಿಗೆ 160 ಒಳಗಡೆ ಮೇಂಟೈನ್ ಮಾಡಿ ಅಂತ ಹೇಳ್ಬೋದು. ಒಂದು ಅದರ್ ಹ್ಯಾಂಡ್ ಸ್ವಲ್ಪ ವಯಸ್ಸಾಗಿದ್ರೆ ಅಥವಾ ಹಾರ್ಟ್ ಪ್ರಾಬ್ಲಮ್ಮು, ಕಿಡ್ನಿ ಪ್ರಾಬ್ಲಮ್ಮು ಅಥವಾ ಲೋ ಶುಗರ್ ಆಗೋದು ಒಂದೊಂದ್ಸತಿ ಗೊತ್ತಾಗಲ್ಲ ಅಂತ ಆತರ ಇದ್ರೆ ಕೆಲವ್ರಿಗೆ ಸ್ವಲ್ಪ ಶುಗರ್ ಲೆವೆಲ್ ಜಾಸ್ತಿ ಇಟ್ಕೊಳಕ್ಕೂ ನಾವ್ ಹೇಳ್ಬೋದು. ಆ ಸಮಯದಲ್ಲಿ ಫಾಸ್ಟಿಂಗು 130-140ವರೆಗೂ ಪರವಾಗಿಲ್ಲ ಅನ್ಬೋದು. ತಿಂಡಿ ಆದ್ಮೇಲೆ 190-200ವರೆಗೂ ಪರವಾಗಿಲ್ಲ ಅನ್ಬೋದು. ಸೊ ನಿಮ್ ಟಾರ್ಗೆಟ್ಸು ನಿಮ್ ಓವರ್ ಆಲ್ ಹೆಲ್ತ್ ಕಂಡೀಷನ್ ಮೇಲೆ, ನಿಮ್ ಏಜ್ ಮೇಲೆ ವೇರಿ ಆಗುತ್ತೆ. ಸೊ ನೀವು ಡಾಕ್ಟರ್ ಮೀಟ್ ಮಾಡಿದಾಗ ನಿಮ್ ರಿಪೋರ್ಟ್ಸ್ ಜೊತೆ ನಿಮ್ ಟಾರ್ಗೆಟ್ಸ್ ಎಷ್ಟಿರ್ಬೇಕು
ಇದಕ್ಕಿಂತಾನು ಸ್ಟ್ರಿಕ್ಟ್ ಆಗಿರ್ಬೇಕಾ ಅಥವಾ ಇದಕ್ಕಿಂತ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋಬೇಕಾ ಅಂತ ನೀವು ಇಂಡಿವಿಜುವಲ್ ಆಗಿ ಕೇಳಿ. ಈ ಸ್ಲೈಡ್ ಅಲ್ಲಿರೋ ಟಾರ್ಗೆಟ್ಸು ಇದು ಪ್ರೆಗ್ನೆನ್ಸಿಗೆ ಅಪ್ಲೈ ಆಗಲ್ಲ. ಸೊ ಯಾರು ಪ್ರೆಗ್ನೆಂಟ್ ಆಗ್ಬೇಕು ಮುಂದೆ ಅಂತ ಪ್ಲಾನ್ ಮಾಡ್ತಿದ್ರೆ ಅವ್ರ ಪ್ರೆಗ್ನೆಂಟ್ ಇದ್ರೆ ಇನ್ನೂ ತುಂಬಾನೇ ಸ್ಟ್ರಿಕ್ಟ್ ಆಗಿರ್ಬೇಕಾಗತ್ತೆ. ಈ ವ್ಯಾಲ್ಯೂಸ್ ಅಪ್ಲೈ ಆಗಲ್ಲ. ಸೊ ಇನ್ ದಟ್ ಸಿಚುವೇಶನ್ ಪ್ರೆಗ್ನೆಂಟ್ ಇರೋರು, ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿರೋರು ಒನ್ ಕೇಳಿ, ಬಿಕಾಸ್ ಈ ಲೆವೆಲ್ಸ್ ನಿಮಗೆ ಜಾಸ್ತಿ ಇರುತ್ತೆ. ಸೊ ಇವಾಗ ಇನ್ಸುಲಿನ್ ಹೇಗೆ ಅಡ್ಜಸ್ಟ್ ಮಾಡೋದು ಇದನ್ನ ನೋಡೋಣ. ಸೊ ನಾವು ಡಿಸ್ಕಸ್ ಮಾಡ್ದಂಗೆ ನಾವು ಬೆಳಗ್ಗೆ ತಗೊಳ್ಳೋ ಇಂಜೆಕ್ಷನ್ ಪೂರ್ತಿ ಡೇ ಟೈಮ್ ನಮ್ಮನ್ನ ಶುಗರ್ನ ನೋಡ್ಕೊಂಡು 12 hours ಕೆಲಸ ಮಾಡುತ್ತೆ. ಸೊ ನಾವು ರಾತ್ರಿ ಊಟಕ್ಕೆ ಮುಂಚೆ ಇಂಜೆಕ್ಷನ್ ತಗೊಂಡಾಗ ಅದು ರಾತ್ರಿ 12 hours ಕೆಲಸ ಮಾಡಿ ನಮ್ಮನ್ನ ಥ್ರೂ ದ ನೈಟ್ ರಾತ್ರಿ ಪೂರ್ತಿ ನೋಡ್ಕೊಳತ್ತೆ. ಸೊ ಇದು ಎರಡು ಶಿಫ್ಟ್ ಅಂತ ನೀವು ಅನ್ಕೋಬಹುದು. ಸೊ ಮನೇಲಿ ನೀವು ವಾಚ್ಮೆನ್ ಇಟ್ಕೊಂಡಿದ್ರೆ ಮನೆ ನೋಡ್ಕೊಳಕ್ಕೆ, ಸೊ ಮಾರ್ನಿಂಗ್ ವಾಚ್ಮೆನ್ ಬಂದಾಗ ಏನ್ ಮಾಡ್ತಾರೆ, ಅವ್ರು 12 hours ಕೆಲಸ ಮಾಡ್ತಾರೆ, ಈವ್ನಿಂಗ್ ವರ್ಗೂ ಇರ್ತಾರೆ, ಈವ್ನಿಂಗ್ ಅವ್ರು ವಾಪಸ್ ಅವ್ರ ಮನೆಗೆ ಹೋಗ್ತಾರೆ. ನೈಟ್ ವಾಚ್ಮೆನ್ ವಾಪಸ್ ನೈಟ್ ನಿಮ್ ಮನೆ ನೋಡ್ಕೊಳಕ್ ಬಂದು ರಾತ್ರಿ ಪೂರ್ತಿ ಮನೆ ನೋಡ್ಕೊಂಡು ಬೆಳಗ್ಗೆ ಆದ ತಕ್ಷಣ ಅವ್ರು ವಾಪಸ್ ಹೋಗ್ತಾರೆ. ಸೊ ಇನ್ಸುಲಿನ್ ಎಕ್ಸಾಕ್ಟ್ಲಿ ಅದೇ ತರ ಕೆಲಸ ಮಾಡುತ್ತೆ. ಸೊ ಬೆಳಗ್ಗೆ ತಗೊಳ್ಳೋ ಇನ್ಸುಲಿನ್ ಪೂರ್ತಿ ಡೇ ಟೈಮ್ ನಿಮ್ ಶುಗರ್ನ ನೋಡ್ಕೊಳತ್ತೆ, ನೈಟ್ ತಗೊಳ್ಳೋ ಇನ್ಸುಲಿನ್ ರಾತ್ರಿ ನಿಮ್ ಶುಗರ್ನ ನೋಡ್ಕೊಳುತ್ತೆ. ಸೊ ಮಾರ್ನಿಂಗ್ ಟೈಮಲ್ಲಿ ಡೇ ಟೈಮಲ್ಲಿ ಏನೇ ಆದ್ರೂ ಅದು ಮಾರ್ನಿಂಗ್ ತಗೊಳ್ಳೋ ಇನ್ಸುಲಿನ್ದು ಜವಾಬ್ದಾರಿ, ಅಂಡ್ ನೈಟ್ ಅಲ್ಲಿ ಏನೇ ಆದ್ರೂ ಅದು ರಾತ್ರಿ ಇನ್ಸುಲಿನ್ದು ಜವಾಬ್ದಾರಿ. ಸೊ ನಾ ಯಾಕೆ ಇದು ಹೇಳ್ತಾ ಇದ್ದೀನಿ, ಬಿಕಾಸ್ ಡೇ ಟೈಮಲ್ಲಿ ಶುಗರ್ PPBS ಜಾಸ್ತಿ ಇದ್ರೆ ಅದ್ ನಮ್ಗೇನ್ ಹೇಳುತ್ತೆ, ನಾವು ಬೆಳಗ್ಗೆ ತಗೊಂಡಿರೋ ಇನ್ಸುಲಿನ್ ಸಾಕಾಗ್ತಿಲ್ಲ ಅಂತ ಹೇಳುತ್ತೆ. ಆರ್ ಉಲ್ಟಾ, ಡೇ ಟೈಮಲ್ಲಿ ಏನಾದ್ರೂ ಲೋ ಶುಗರ್ ಆದ್ರೆ ಅವಾಗ ಅದು ಬೆಳಗ್ಗೆ ಇನ್ಸುಲಿನ್ ತಗೊಂಡಿರೋದು ನಮಗೆ ತುಂಬಾ ಜಾಸ್ತಿ ಆಗಿದೆ ಅಂತ ನಮ್ ದೇಹ ನಮಗದು ಹೇಳ್ತಾ ಇದೆ. ಸಿಮಿಲರ್ಲಿ ಅದೇ ತರಾನೇ ರಾತ್ರಿ ಹೊತ್ತು ಲೋ ಶುಗರ್ ಆದ್ರೆ ಇದು ರಾತ್ರಿ ಇನ್ಸುಲಿನ್ ನಾವು ತಗೊಂಡಿರೋದು ಜಾಸ್ತಿ ಅಂತ ನಮಗ್ ದೇಹ ಹೇಳ್ತಾ ಇದೆ. ಅಥವಾ ನಾವು ಖಾಲಿ ಹೊಟ್ಟೆಲಿ ಎದ್ದ ತಕ್ಷಣ ಶುಗರ್ ನೋಡ್ಕೊಂಡಾಗ ಶುಗರ್ ಜಾಸ್ತಿ ಇದ್ರೆ ರಾತ್ರಿ ಇನ್ಸುಲಿನ್ ಸಾಕಾಗ್ತಿಲ್ಲ ಅಂತ ನಮ್ ದೇಹ ಹೇಳ್ತಾ ಇದೆ. ಸೊ ಅದಕ್ಕೋಸ್ಕರನೇ ನಾವ್ ಹೇಗೆ ಇನ್ಸುಲಿನ್ ಅಡ್ಜಸ್ಟ್ ಮಾಡ್ತೀವಿ, ನಾವು ಫಾಸ್ಟಿಂಗ್ ಶುಗರ್ನ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ನಾವು ನೈಟ್ ಇನ್ಸುಲಿನ್ ಅಡ್ಜಸ್ಟ್ ಮಾಡ್ತೀವಿ. ಸೊ ಖಾಲಿ ಹೊಟ್ಟೆಯಲ್ಲಿ ಅರ್ಲಿ ಮಾರ್ನಿಂಗ್ ಏನೇ ಆದ್ರೂ ನಾವು ನೈಟ್ ಇನ್ಸುಲಿನ್ ಅಡ್ಜಸ್ಟ್ ಮಾಡೋದು. ತಿಂಡಿ ಆದ್ಮೇಲೆ ಶುಗರ್ ಅದನ್ನ ನಾವು ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಅವಾಗ ನಾವು ತಿಂಡಿ ಮುಂಚೆ ತಗೊಳ್ಳೋ ಇನ್ಸುಲಿನ್, ಮಾರ್ನಿಂಗ್ ತಗೊಳ್ಳೋ ಇನ್ಸುಲಿನ್ ನಾವು ಅಡ್ಜಸ್ಟ್ ಮಾಡ್ಬೇಕಾಗತ್ತೆ. ಸೊ ಇವಾಗ ಸ್ಪೆಸಿಫಿಕ್ ಎಕ್ಸಾಂಪಲ್ಸ್ ಒನ್ ಬೈ ಒನ್ ನೋಡೋಣ. ಸೊ ಫಸ್ಟ್ ಫಾಸ್ಟಿಂಗ್ ಬ್ಲಡ್ ಶುಗರ್ನ ಹೇಗೆ ಕಂಟ್ರೋಲ್ ಮಾಡೋದು ನೋಡೋಣ. ಸೊ ಫಾಸ್ಟಿಂಗ್ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡಕ್ಕೆ ನಾವು ರಾತ್ರಿ ತಗೊಳ್ಳೋ ಇನ್ಸುಲಿನ್ ಅಡ್ಜಸ್ಟ್ ಮಾಡ್ತೀವಿ. ಸೊ ಫಾಸ್ಟಿಂಗ್ ಬ್ಲಡ್ ಶುಗರ್ ನಮ್ಗೆ ಎಷ್ಟಿರ್ಬೇಕು, 71 to 120 ಒಳಗಿರ್ಬೇಕು. ಸೊ ಇದು ನಾರ್ಮಲ್. ಸೊ ನಿಮಗೆ ಈ ನಾರ್ಮಲ್ ಲೆವೆಲ್ ಅಲ್ಲಿ ಇದ್ರೆ ನೀವು ತಗೊಳ್ತಿರೋ ಇನ್ಸುಲಿನ್ ಸಾಕಾಗ್ತಿದೆ ಅಂತ ಅರ್ಥ. ಡೋಸ್ನ ಬದಲಾವಣೆ ಮಾಡಕ್ ಹೋಗ್ಬೇಡಿ, ಏನು ಚೇಂಜಸ್ ಬೇಡ, ಅಷ್ಟೇ ಡೋಸೆ ತಗೊಳ್ಳಿ. ಖಾಲಿ ಹೊಟ್ಟೆಲಿ ಶುಗರ್ 120 ಮೇಲಿದ್ರೆ ಅದು ಜಾಸ್ತಿ. ಸೊ ಆವಾಗ ನೀವೇನ್ ಮಾಡ್ಬೇಕಾಗತ್ತೆ, ರಾತ್ರಿ ನೀವು ತಗೊಳ್ತಿರೋ ಇನ್ಸುಲಿನ್ 2 ಯೂನಿಟ್ ಜಾಸ್ತಿ ಮಾಡ್ಕೊಂಡು ತಗೋಬೇಕಾಗತ್ತೆ. ಅದೇ ತರಾನೇ ಉಲ್ಟಾ ಆದ್ರೆ, ಇನ್ ಕೇಸ್ ಖಾಲಿ ಹೊಟ್ಟೆಲಿ ಅಥವಾ ರಾತ್ರಿಲಿ ಬೇರೆ ಟೈಮಲ್ಲೂ ಲೋ ಶುಗರ್ ಆದ್ರೆ ಅವಾಗ ನೀವೇನ್ ಮಾಡ್ತೀರಾ, ರಾತ್ರಿ ತಗೊಳ್ಳೋ ಇನ್ಸುಲಿನ್ 2 ಯೂನಿಟ್ ಕಮ್ಮಿ ಮಾಡ್ತೀರಾ. ಸೊ ಕೆಲವ್ರು ಏನ್ ಮಾಡ್ತಾರೆ, ಶುಗರ್ ನೋಡಿದಾಗ ನಾರ್ಮಲ್ ಲೆವೆಲ್ ಅಲ್ಲಿ ಇದ್ರು ಗಾಬರಿ ಪಡ್ತಾರೆ. ಚೆಕ್ ಮಾಡಿದಾಗ 80 ಬಂದ್ರೆ, 90 ಬಂದ್ರೆ, 75 ಬಂದ್ರೆ, 95 ಬಂದ್ರೆ ಶುಗರ್ ಲೋ ಆಗೋಗಿದೆಯಲ್ಲ ಅಂತ ಇನ್ಸುಲಿನ್ ಸ್ಕಿಪ್ ಮಾಡ್ತಾರೆ ಅಥವಾ ಕಮ್ಮಿ ಮಾಡ್ಕೊಳ್ತಾರೆ. ಆಮೇಲೆ ಮತ್ತೆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಆ ತರ ಮಾಡಬೇಡಿ. ಶುಗರ್ ನಾರ್ಮಲ್ ಇದ್ರೆ ನೀವ್ ಎಷ್ಟು ಡೋಸ್ ತಗೊಂಡಿದ್ರು ಅದನ್ನ ಹಂಗೆ ಬಿಟ್ಬಿಡಿ, ಚೇಂಜ್ ಮಾಡ್ಬೇಡಿ. ನೀವು ಚೆಕ್ ಮಾಡಿದಾಗ ಖಾಲಿ ಹೊಟ್ಟೆಲ್ ಶುಗರ್ 120ಗಿಂತ ಜಾಸ್ತಿ ಇದ್ರೆ ಆವಾಗ ನೀವು ರಾತ್ರಿ ತಗೊಳ್ಳೋ ಇನ್ಸುಲಿನ್ 2 ಯೂನಿಟ್ ಜಾಸ್ತಿ ಮಾಡ್ಕೊಳ್ತೀರಾ. ಲೋ ಶುಗರ್ ಆಗಿದ್ರೆ ನೀವು ರಾತ್ರಿ ತಗೊಳ್ಳೋ ಇನ್ಸುಲಿನ್ 2 ಯೂನಿಟ್ ಕಮ್ಮಿ ಮಾಡ್ಕೊಳ್ತೀರಾ. ಸೊ ಲೆಟಸ್ ನೀವು ಎದ್ದಾಗ ಖಾಲಿ ಹೊಟ್ಟೆಲ್ ಚೆಕ್ ಮಾಡ್ತೀರಾ, 50 ಬಂತು ಶುಗರ್. ಸೊ ಅವಾಗ ಏನ್ ಮಾಡ್ಬೇಕು, ಅವಾಗ ಲೋ ಶುಗರ್ನ ಕರೆಕ್ಟ್ ಮಾಡ್ಕೋಬೇಕು, ಗ್ಲೂಕೋಸ್ ತಗೊಂಡು ಸರಿ ಮಾಡ್ಕೋಬೇಕು. ಮತ್ತೆ ತಿಂಡಿ ಮುಂಚೆ ಇನ್ಸುಲಿನ್ ತಗೊಳ್ಳುವಾಗ ಗಾಬರಿ ಮಾಡ್ಕೊಂಡು ಅದನ್ನ ಸ್ಕಿಪ್ ಮಾಡ್ಬಿಡ್ಬೇಡಿ ಅಥವಾ ಕಮ್ಮಿ ಮಾಡ್ಬೇಡಿ.
ರಾತ್ರಿ ಆಗೋ ಲೋ ಶುಗರ್ಗೆ ನೀವು ಬೆಳಗ್ಗೆ ತಗೊಳ್ಳೋ ಇನ್ಸುಲಿನ್ಗೆ ಏನು ಸಂಬಂಧ ಇಲ್ಲ. ಸೊ ನೈಟ್ ಅಲ್ಲಿ ಅಥವಾ ಫಾಸ್ಟಿಂಗ್ ಅಲ್ಲಿ ನಿಮಗೆ ಲೋ ಶುಗರ್ ಆಗಿದ್ರೆ ಮಾರ್ನಿಂಗ್ ಇನ್ಸುಲಿನ್ ಆಸ್ ಇಟ್ ಇಸ್ ತಗೊಳ್ಳಿ. ಬಟ್ ಮತ್ತೆ ನೀವು ರಾತ್ರಿ ಇಂಜೆಕ್ಷನ್ ತಗೊಳ್ಳುವಾಗ ಆವಾಗ ನೀವು ರಾತ್ರಿ ತಗೊಳ್ಳೋ ಇನ್ಸುಲಿನ್ ಅದನ್ನ ನೀವು 2 ಯೂನಿಟ್ ಕಮ್ಮಿ ಮಾಡ್ಕೊಂಡ್ರೆ ಮತ್ತೆ ಮತ್ತೆ ನಿಮ್ಗೆ ರಾತ್ರಿ ಲೋ ಶುಗರು ರಿಪೀಟ್ ಆಗೋದಿಲ್ಲ. ತಿಂಡಿ ಆದ್ಮೇಲೆ ಶುಗರ್ನ ಹೇಗೆ ಕಂಟ್ರೋಲ್ ಮಾಡೋದು? ಸೊ ತಿಂಡಿ ಆದ್ಮೇಲೆ ನಾವು ಶುಗರು ತಿಂಡಿ ಆಗಿ 1.5 ಗಂಟೆಗೆ ಚೆಕ್ ಮಾಡ್ತೀವಿ. ಸೊ ಈ ಟೈಮಲ್ಲಿ ನಾವು ಚೆಕ್ ಮಾಡಿದಾಗ ನಮ್ದು ಯಾವ ಇನ್ಸುಲಿನ್ ಕೆಲಸ ಮಾಡ್ತಿದೆ, ನಾವು ಬೆಳಗ್ಗೆ ತಗೊಂಡಿರೋ ಇನ್ಸುಲಿನ್ ಕೆಲಸ ಮಾಡ್ತೀವಿ. ರಾತ್ರಿ ಇನ್ಸುಲಿನ್ ಆ ಟೈಮಲ್ಲಿ ಇರತ್ತಾ? ಇಲ್ಲ. ರಾತ್ರಿ ಇನ್ಸುಲಿನ್ ಬೆಳಗ್ಗೆ 7:30 8 ಗಂಟೆಗೆ ಅದ್ರ ಕೆಲಸ ಮುಗಿಸ್ಕೊಂಡು ಅದು ಹೊಟ್ಟೋಗಿದೆ. ಸೊ ನಾವು ಬೆಳಗ್ಗೆ ತಗೊಂಡಿರೋ ಇಂಜೆಕ್ಷನ್ನೇ PPBS ಟೈಮಲ್ಲಿ ನಮ್ಮನ್ನು ನೋಡ್ಕೊಳ್ತಿದೆ. ಸೊ PPBS ನಮಗೆ ನಾರ್ಮಲ್ ಇದೆ, ಬಿಲೋ 180 70 ಮೇಲೆ ಬಿಲೋ 180 ಇದ್ರೆ ಏನು, ಅವಾಗ ನಾವು ಬೆಳಗ್ಗೆ ತಗೊಂಡಿರೋ ಇನ್ಸುಲಿನ್ ನಮಗೆ ಸಾಕಾಗ್ತಿದೆ ಅಂತ ಅರ್ಥ. ನಾವು ಡೋಸ್ನ ಬದಲಾವಣೆ ಮಾಡಬಾರ್ದು. ಅದೇ ಡೋಸ್ನೇ ಮಾರನೇ ದಿನಾನು ಕಂಟಿನ್ಯೂ ಮಾಡಬೇಕು. ತಿಂಡಿ ಆದ್ಮೇಲೆ ಶುಗರು 180 ಜಾಸ್ತಿ ಇದೆ, 180 ಮೇಲಿದೆ ಅಂದ್ರೆ ಏನ್ ಮಾಡ್ಬೇಕು? ನಾವು ಬೆಳಗ್ಗೆ ತಗೊಂಡಿರೋ ಇನ್ಸುಲಿನ್ ಸಾಕಾಗ್ತಿಲ್ಲ ಅಂತ ಅರ್ಥ. ಸೊ ನಾವು ಮಾರನೇ ದಿನ ಇಂಜೆಕ್ಷನ್ ತಗೊಳ್ಳುವಾಗ 2 ಯೂನಿಟ್ ಜಾಸ್ತಿ ತಗೋಬೇಕು. ಸೊ 10 ಯೂನಿಟ್ ತಗೊಂಡಿದ್ರೆ ಮಾರನೇ ದಿನ ಅದು 12 ಯೂನಿಟ್ ಆಗುತ್ತೆ. ಇನ್ ಕೇಸ್ ಲೋ ಶುಗರ್ ಆದ್ರೆ ತಿಂಡಿ ಆದ್ಮೇಲೆ ಮಾತ್ರ ಅಂತಲ್ಲ, ಬಟ್ ಮಧ್ಯಾಹ್ನ ಊಟದ ಮುಂಚೆ ಅಥವಾ ಸಾಯಂಕಾಲ ಅಥವಾ ಮಧ್ಯಾಹ್ನ ಊಟ ಆದ್ಮೇಲೆ, ಸೊ ತಿಂಡಿ ಆದ್ಮೇಲೆ ರಾತ್ರಿ ಊಟಕ್ಕೆ ಮುಂಚೆ ಈ 12 ಅವರ್ ಗ್ಯಾಪ್ ಅಲ್ಲಿ ಯಾವಾಗಾದ್ರೂ ಇರ್ಲಿ ಲೋ ಶುಗರ್ ಆದ್ರೆ ಅವಾಗ ಏನ್ ಮಾಡ್ತೀರಾ? ಮಾರನೇ ದಿನ ನೀವು ಇನ್ಸುಲಿನ್ ತಗೊಳ್ಳುವಾಗ ಬೆಳಗ್ಗೆ 2 ಯೂನಿಟ್ ಕಮ್ಮಿ ತಗೊಳ್ತೀರಾ. ಸೊ ನೀವು 20 ಯೂನಿಟ್ ತಗೊಳ್ತಾ ಇದ್ರೆ ಬೆಳಗ್ಗೆ ತಿಂಡಿ ಮುಂಚೆ, ನೆಕ್ಸ್ಟ್ ಡೇ ಮಾರನೇ ದಿನ ಇಂಜೆಕ್ಷನ್ ತಗೊಳ್ಳುವಾಗ 2 ಯೂನಿಟ್ ಕಮ್ಮಿ ಅಂದ್ರೆ 20 - 2 ಅದು 18 ಯೂನಿಟ್ ಆಗುತ್ತೆ. ಸೊ ಈ ತರ ಸಿಂಪಲ್ ಆಗಿ 2 ಯೂನಿಟ್ ಜಾಸ್ತಿ 2 ಯೂನಿಟ್ ಕಮ್ಮಿ ಮಾಡ್ಕೊಳ್ತಿದ್ರೆ ನೀವು ಇನ್ಸುಲಿನ್ ಅಡ್ಜಸ್ಟ್ ಮಾಡ್ಕೊಂಡು ನಿಮ್ ಶುಗರ್ನ ಕಂಟ್ರೋಲ್ ಮಾಡ್ಬೋದು. ಸೊ ಲೋ ಶುಗರ್ ಆದ್ರೆ ಗಾಬರಿ ಪಡ್ಬೇಡಿ, ಇನ್ಸುಲಿನ್ ಸ್ಕಿಪ್ ಮಾಡಬೇಡಿ. ಲೋ ಶುಗರ್ ಆದ್ರೆ ಇಮಿಡಿಯೇಟ್ಲಿ ಕರೆಕ್ಟ್ ಮಾಡ್ಕೊಳ್ಳಿ. ಅಂಡ್ ಯಾವಾಗ ಲೋ ಶುಗರ್ ಆಯ್ತು ಫಸ್ಟ್ ಅದನ್ನ ಯೋಚನೆ ಮಾಡಿ. ರಿಮೆಂಬರ್, ರಾತ್ರಿ ಕಳ್ತನ ಆದ್ರೆ ರಾತ್ರಿ ಇನ್ಸುಲಿನ್ನೇ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಬೆಳಗ್ಗೆ ಕಳ್ತನ ಆದ್ರೆ ಬೆಳಗ್ಗೆ ಇನ್ಸುಲಿನ್ನೇ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಕಳ್ತನ ಈ ಉದಾಹರಣೆನಲ್ಲಿ ಲೋ ಶುಗರು. ಸೊ ಮನೆಯಲ್ಲಿ ರಾತ್ರಿ ಕಳ್ತನ ಆದ್ರೆ ನೈಟ್ ವಾಚ್ಮೆನ್ನೇ ನೀವು ಕರೆದು ಬೈತೀರ. ಮಾರ್ನಿಂಗ್ ಟೈಮಲ್ಲಿ ಕಳ್ತನ ಆದ್ರೆ ಮಾರ್ನಿಂಗ್ ಇನ್ಸುಲಿನ್ ಮಾರ್ನಿಂಗ್ ವಾಚ್ಮೆನ್ನ ನೀವು ಬೈತೀರ. ಅದೇ ತರ ಇವಾಗ ರಾತ್ರಿ ಲೋ ಶುಗರ್ ಆದ್ರೆ ನೀವು ರಾತ್ರಿ ಇನ್ಸುಲಿನ್ 2 ಯೂನಿಟ್ ಕಮ್ಮಿ ಮಾಡ್ಕೊಳ್ಳಿ. ಮಾರ್ನಿಂಗ್ ಟೈಮಲ್ಲಿ ಬೆಳಗ್ಗೆ ಟೈಮಲ್ಲಿ ಲೋ ಶುಗರ್ ಆದ್ರೆ ನೀವು ಡೇ ಟೈಮ್ ತಗೊಳ್ಳೋ ಇನ್ಸುಲಿನ್ ತಿಂಡಿ ಮುಂಚೆ ತಗೊಳ್ಳೋ ಇನ್ಸುಲಿನ್ 2 ಯೂನಿಟ್ ನೀವು ಕಮ್ಮಿ ಮಾಡ್ಕೊಳ್ತೀರಾ. ಸೊ ಇವಾಗ ಆಕ್ಚುಯಲ್ ಎಕ್ಸಾಂಪಲ್ಸ್ ನಂಬರ್ಸ್ ಜೊತೆ ನೋಡೋಣ. ಸೊ ರಿಮೆಂಬರ್, ನಾವು ಪ್ರೀಮಿಕ್ಸ್ಡ್ ಇನ್ಸುಲಿನ್ ತಗೊಳ್ತಾ ಇದ್ದೀವಿ, ಅದಕ್ಕೆ ಈ ವಿಡಿಯೋ ನೋಡ್ತಾ ಇರೋದು. ಬೆಳಗ್ಗೆ ತಿಂಡಿಗೆ ಮುಂಚೆ, ರಾತ್ರಿ ಊಟಕ್ಕೆ ಮುಂಚೆ. ಬೆಳಗ್ಗೆ ತಗೊಳ್ಳೋ ಇನ್ಸುಲಿನ್ ಸಂಜೆವರೆಗೂ 12 ಅವರ್ ಕೆಲಸ ಮಾಡುತ್ತೆ. ರಾತ್ರಿ ಊಟಕ್ಕೆ ಮುಂಚೆ ತಗೊಳ್ಳೋ ಇನ್ಸುಲಿನ್ ಅದು ರಾತ್ರಿ ಪೂರ್ತಿ 12 ಅವರ್ ಕೆಲಸ ಮಾಡುತ್ತೆ. ನಾರ್ಮಲ್ ಶುಗರ್ ನಮಗೆ ಫಾಸ್ಟಿಂಗ್ 71 - 120 ಇರಬೇಕು. ತಿಂಡಿ ಆದ್ಮೇಲೆ 71 - 180 ಒಳಗೆ ಬರಬೇಕು. 70ಗಿಂತ ಕಮ್ಮಿ ಆದ್ರೆ ಅದು ಲೋ, ಅಂಡ್ ಫಾಸ್ಟಿಂಗ್ ಅಲ್ಲಿ 120ಗಿಂತ ಜಾಸ್ತಿ ಬಂದ್ರೆ ಹೈ. ತಿಂಡಿ ಆದ್ಮೇಲೆ 180ಗಿಂತ ಜಾಸ್ತಿ ಬಂದ್ರೆ ಅದು ನಮ್ಗೆ ಜಾಸ್ತಿ ಅಂತ ಹೇಳ್ತೀವಿ. ಸೊ ಇವಾಗ ನಿಮಗೆ ಇನ್ಸುಲಿನ್ ಶುರು ಮಾಡಿದೆ, ಹೇಗ್ ತಗೊಳ್ಳೋದು ಅದನ್ನು ಹೇಳ್ಕೊಟ್ಟಾಗಿದೆ. ನೆಕ್ಸ್ಟ್ ನೀವು ಕಲಿಬೇಕಾಗಿರೋದು ಇನ್ಸುಲಿನ್ ಅಡ್ಜಸ್ಟ್ ಮಾಡೋದು. ಅದು ಇವಾಗ ಕಲ್ತಿದ್ದೀರಾ. ಸೊ ಇವಾಗ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಸೊ ಹೇಗ್ ಹೋಗುತ್ತೆ ನೋಡೋಣ. ಸೊ ನಿಮ್ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಡಾಕ್ಟರ್ ಬರ್ಕೊಟ್ಟಿರೋದು ಬೆಳಗ್ಗೆ ತಿಂಡಿ ಮುಂಚೆ 15 ಯೂನಿಟ್, ರಾತ್ರಿ ಊಟದ ಮುಂಚೆ 10 ಯೂನಿಟ್. ಬಟ್ ಒಂದ್ಸತಿ ಈ ನಂಬರ್ ಪ್ರಿಂಟ್ ಆಗಿ ನೀವು ಮನೆಗೆ ಇದನ್ನ ಫೈಲಲ್ಲಿ ಹಾಕೊಂಡು ತಗೊಂಡು ಹೋದ್ಮೇಲೆ ಪೂರ್ತಿ ನೆಕ್ಸ್ಟ್ ನೀವು ವಾಪಸ್ ಚೆಕಪ್ಗೆ ಬರೋವರೆಗೂ ಇದೇ ಡೋಸ್ ಇರತ್ತಾ? ಇಲ್ಲ. ನಮ್ದು ಶುಗರ್ ಲೆವೆಲ್ಸ್ ಪ್ರತಿದಿನ ಬೇರೆ ಬೇರೆ ಕಾರಣಕ್ಕೆ ಬದಲಾವಣೆ ಆಗ್ತಾ ಇರುತ್ತೆ. ನಮ್ ಡಯಟ್ ಇಂದ ಇರ್ಬೋದು, ಎಕ್ಸರ್ಸೈಸ್ ಇಂದ ಇರ್ಬೋದು, ನಿದ್ದೆಯಿಂದ ಇರ್ಬೋದು, ಸ್ಟ್ರೆಸ್ ಇಂದ ಇರ್ಬೋದು, ಅಥವಾ ನಮ್ ಪೂರ್ತಿ ರೊಟೀನ್ 100% ಒಂದೇ ತರ ಇದ್ರೂ ಡೇ ಟು ಡೇ ಇನ್ಸುಲಿನ್ ಅಬ್ಸಾರ್ಪ್ಷನ್ ನಲ್ಲಿ ಸ್ವಲ್ಪ ವೇರಿಯೇಷನ್ ಇದ್ದೇ ಇರುತ್ತೆ. ಅದರಿಂದ ನಾವ್ ಇನ್ಸುಲಿನ್ ಶುಗರ್ನ ಚೆಕ್ ಮಾಡಿ ಆ ಶುಗರ್ ಪ್ರಕಾರ ಇನ್ಸುಲಿನ್ ಅಡ್ಜಸ್ಟ್ ಮಾಡಲೇಬೇಕು.
ನಾವು ಇನ್ಸುಲಿನ್ ಅಡ್ಜಸ್ಟ್ ಮಾಡದೇ ಇದ್ರೆ ನಾವ್ ಈ ನಾರ್ಮಲ್ ವ್ಯಾಲ್ಯೂ, ನಾರ್ಮಲ್ ಗುರಿನ ಮುಟ್ಟೋದೇ ಇಲ್ಲ. ಹೈ ಶುಗರ್ ಇಟ್ಕೊಂಡ್ರೆ ಅವಾಗ ಇನ್ಸುಲಿನ್ ತಗೊಂಡ್ರು ನಾರ್ಮಲ್ ಇಲ್ದೆ ಆಮೇಲೆ ನಮಗ್ ಮುಂದೆ ಕಾಂಪ್ಲಿಕೇಶನ್ಸ್ ಆಗ್ಬೋದು. ಸೊ ಆ ಕಾರಣಕ್ಕೋಸ್ಕರ ನಾವ್ ಇನ್ಸುಲಿನ್ ತಗೊಳ್ತಿದೀವಿ ಅಂದ ತಕ್ಷಣ ಎಲ್ಲಾ ಕೆಲ್ಸ ಆಗೋಯ್ತು ಅಂತಲ್ಲ. ನಾವ್ ಶುಗರು ಚೆಕ್ ಮಾಡ್ಬೇಕು, ವಾರಕ್ಕೆ ಮಿನಿಮಮ್ 2 times ಪ್ಲಸ್ ಇನ್ಸುಲಿನ್ ಅಡ್ಜಸ್ಟ್ ಮಾಡ್ಬೇಕು. ಸೊ ಲೆಟ್ ಅಸ್ ಸೇ Jan 1st ಇವಾಗ ನ್ಯೂ ಇಯರ್ ರೆಸಲ್ಯೂಷನ್ ನಾವು ಶುಗರ್ ಚೆಕ್ ಮಾಡಕ್ಕೆ ಡಿಸಿಪ್ಲಿನ್ ಸ್ಟಾರ್ಟ್ ಮಾಡ್ಕೊಂಡು ಚೆಕ್ ಮಾಡಕ್ ಸ್ಟಾರ್ಟ್ ಮಾಡಿದೀವಿ. ಸೊ ಫಾಸ್ಟಿಂಗ್ ಶುಗರ್ 160, ತಿಂಡಿ ಆದ್ಮೇಲೆ 210. ಸೊ ಇದು ನಾರ್ಮಲ್ ಇಲ್ಲ, ಫಾಸ್ಟಿಂಗು ಹೈ ಇದೆ, ತಿಂಡಿ ಆದ್ಮೇಲೂ ಹೈ ಇದೆ. ಸೊ ನಾವೇನ್ ಮಾಡ್ಬೇಕು? ಸೊ ಫಾಸ್ಟಿಂಗ್ ಶುಗರ್ ಜಾಸ್ತಿ ಇರೋದ್ರಿಂದ ನೈಟ್ ಇನ್ಸುಲಿನ್ 2 ಯೂನಿಟ್ ಜಾಸ್ತಿ ಮಾಡ್ಕೋಬೇಕು. ಮತ್ತೆ ತಿಂಡಿ ಆದ್ಮೇಲೆ ಶುಗರ್ ಜಾಸ್ತಿ ಇರೋದ್ರಿಂದ ಬೆಳಗ್ಗೆ ತಗೊಳ್ಳೋ ಇನ್ಸುಲಿನ್ 2 ಯೂನಿಟ್ ಜಾಸ್ತಿ ಮಾಡ್ಕೋಬೇಕು. ಸೊ ನ್ಯೂ ಇನ್ಸುಲಿನ್ ಡೋಸ್ ಏನಾಗುತ್ತೆ? 15 17 ಆಗುತ್ತೆ, ಮತ್ತೆ 10 ರಾತ್ರಿ 12 ಆಗುತ್ತೆ. ಸೊ ನೆಕ್ಸ್ಟ್ 3 days ಬಿಟ್ಟು ನೋಡ್ಕೊಂಡಾಗ ಫಾಸ್ಟಿಂಗ್ ಮತ್ತೆ 140, ತಿಂಡಿ ಆದ್ಮೇಲೆ 200. ಸೊ ಇದು ನಾರ್ಮಲ್ ಇಲ್ಲ. ಸೊ ನಾವ್ ನೆಕ್ಸ್ಟ್ ಏನ್ ಮಾಡ್ಬೇಕು? ಮತ್ತೆ 2 ಯೂನಿಟ್ ಆಡ್ ಮಾಡ್ಕೋಬೇಕು. ಸೊ 17 + 2 19, 12 + 2 14 ನಾವು ತಗೊಳಕ್ ಶುರು ಮಾಡ್ತೀವಿ. ಸೊ ಆವಾಗ ಏನಾಯ್ತು? ಫಾಸ್ಟಿಂಗ್ ಶುಗರ್ 110 ಬಂತು, 110. ಇದು ನಾರ್ಮಲ್. ಸೊ ಫಾಸ್ಟಿಂಗ್ ನಾರ್ಮಲ್ ಇದೆ ಅಂದ ತಕ್ಷಣ ನೈಟ್ ಡೋಸ್ ಏನು ಚೇಂಜಸ್ ಇಲ್ಲ. ಸೊ ನೈಟ್ ಡೋಸ್ 14 ಇದೆ, 14 ಕಂಟಿನ್ಯೂ ಮಾಡ್ತೀವಿ. ತಿಂಡಿ ಆದ್ಮೇಲೆ ಏನಾಯ್ತು? ತಿಂಡಿ ಆದ್ಮೇಲೆ 186 ಬಂತು. ಸೊ ಅದು ಸ್ವಲ್ಪ ಜಾಸ್ತಿ. ಸೊ ಇನ್ನೂ ನಾರ್ಮಲ್ ಆಗಿಲ್ಲ, ನಮ್ಗೆ ಸ್ವಲ್ಪ ಕಮ್ಮಿ ಆಗ್ಬೇಕು. ಸೊ ಆವಾಗ 19 ತಗೊಂಡಿದೀವಿ, 19 + 2 ನಮ್ದು ಡೋಸು ಮಾರನೇ ದಿನ 21 ಆಗುತ್ತೆ. ಸೊ ಇಲ್ಲಿ ತಿಂಡಿ ಆದ್ಮೇಲೆ ಜಾಸ್ತಿ ಇದೆ ಅಂತ ನಾವು ಮಾರ್ನಿಂಗ್ ಇನ್ಸುಲಿನ್ 2 ಯೂನಿಟ್ ಜಾಸ್ತಿ ಮಾಡ್ಕೊಳ್ತೀವಿ. ಬಟ್ ಫಾಸ್ಟಿಂಗ್ ಕರೆಕ್ಟ್ ಆಗಿದೆ. ಸೊ ರಾತ್ರಿ ಇನ್ಸುಲಿನ್ ಏನು ನಾವು ಚೇಂಜಸ್ ಮಾಡೋದಿಲ್ಲ. ಸೊ ಆವಾಗ ಏನಾಗುತ್ತೆ? ಮತ್ತೆ 2 days ಬಿಟ್ಟು ನೋಡಿದಾಗ ಫಾಸ್ಟಿಂಗ್ 108, ತಿಂಡಿ ಆದ್ಮೇಲೆ 170. ಸೊ ನಾವ್ ಇದನ್ನ ಬದಲಾಯಿಸ್ಕೋಬೇಕಾ ಇನ್ಸುಲಿನ್ ಡೋಸ್ನ? ಇಲ್ಲ. ಸೊ ಏನು ಕರೆಕ್ಷನ್ಸ್ ಬೇಡ. ಸೊ ಅದೇ ಡೋಸ್ನೇ ನಾವು ಮತ್ತೆ ಕಂಟಿನ್ಯೂ ಮಾಡ್ತೀವಿ. ನೆಕ್ಸ್ಟ್ ಮತ್ತೆ ಚೆಕ್ ಮಾಡಿದಾಗ ಫಾಸ್ಟಿಂಗ್ ಏನಾಗಿದೆ? ಲೋ ಆಗಿದೆ, 55 ಬಂದಿದೆ. ತಿಂಡಿ ಆದ್ಮೇಲೆ 160. ಇವಾಗ ನಾವೇನ್ ಮಾಡ್ಬೇಕು? ಲೋ ಶುಗರ್ ಆದಾಗ ಮಾರ್ನಿಂಗ್ ಇನ್ಸುಲಿನ್ ಚೇಂಜ್ ಮಾಡ್ಬೇಕಾ? ಇಲ್ಲ. ಸೊ ಲೋ ಶುಗರ್ ಆಗಿರೋದು ಖಾಲಿ ಹೊಟ್ಟೆಲಿ. ಸೊ ಖಾಲಿ ಹೊಟ್ಟೆ ಲೋ ಶುಗರ್ ಆದಾಗ ರಾತ್ರಿ ನಾವು ತಗೊಂಡಿರೋದು 14 ಯೂನಿಟ್. ಸೊ -2 ಅದನ್ನ ನಾವು 12 ಇಳಿಸ್ಕೋಬೇಕು. ಮಾರ್ನಿಂಗ್ ಇನ್ಸುಲಿನ್ ಆಸ್ ಇಟ್ ಇಸ್ ನಾವು 21 ಕಂಟಿನ್ಯೂ ಮಾಡ್ತೀವಿ. ನೆಕ್ಸ್ಟ್ ನಾವು ಮತ್ತೆ ಶುಗರ್ ಚೆಕ್ ಮಾಡ್ತೀವಿ. ಫಾಸ್ಟಿಂಗ್ ಚೆನ್ನಾಗಿದೆ, 84 ಬಂದಿದೆ. ಸೊ ಏನು ಪ್ರಾಬ್ಲಮ್ ಇಲ್ಲ. ತಿಂಡಿ ಆದ್ಮೇಲೂ 120. ಸೊ ತುಂಬಾನೇ ಖುಷಿಯಾಗಿದ್ದೀವಿ. ಸೊ ಮೇ ಬಿ ಇವಾಗ ಡಯಟ್ ಎಲ್ಲ ಇನ್ನು ಸ್ಟ್ರಿಕ್ಟ್ ಆಗ್ತಾ ಇದೆ. ಅಂಡ್ ಏನಾಗಿದೆ? ಸಂಜೆ ಶುಗರು ಲೋ ಆಗೋಗಿದೆ, ಬೆವರು ಸುಸ್ತು ಶುರು ಆಯ್ತು. ಸೊ ಚೆಕ್ ಮಾಡಿದಾಗ ಶುಗರು 69 ಬಂದಿದೆ. ಸೊ ಇವಾಗ ಏನ್ ಮಾಡ್ಬೇಕಾಗಿರುತ್ತೆ? ಲೋ ಶುಗರ್ನ ನಾವು ಕರೆಕ್ಟ್ ಮಾಡ್ತೀವಿ. ಗ್ಲೂಕೋಸ್ ತಗೊಳ್ತೀವಿ, ಒಂದ್ ದೋಸೆನೋ ಇಡ್ಲಿನೋ ತಗೊಳ್ತೀವಿ ಅದ್ರ ಜೊತೆ. ಸೊ ಲೋ ಶುಗರ್ ಇರೋದು ಅದು ನಾರ್ಮಲ್ ಆಗುತ್ತೆ. ಸೊ ಮಾರ್ನಿಂಗ್ ಇನ್ಸುಲಿನ್ ನಾವ್ ನೆಕ್ಸ್ಟ್ ಡೇ ಏನ್ ಮಾಡ್ಬೇಕು? 21 ತಗೊಂಡಿದೀವಿ ಬೆಳಗ್ಗೆ, ಆದ್ರೆ ಸಂಜೆ ಲೋ ಆಯ್ತು. ಸೊ ರಿಮೆಂಬರ್, ಡೇ ಟೈಮ್ ಅಲ್ಲಿ 12 ಗಂಟೆ ಕಾಲ ಏನೇ ಆದ್ರೂ ಅದು ಬೆಳಗ್ಗೆ ಇನ್ಸುಲಿನ್ನೇ ನಾವು ಅಡ್ಜಸ್ಟ್ ಮಾಡ್ಕೊಂಡು ಅದನ್ನ ಸರಿ ಮಾಡ್ಬೇಕಾಗುತ್ತೆ. ಸೊ ಸಂಜೆ ಲೋ ಆಗಿರೋದ್ರಿಂದ 21 - 2 ಬೆಳಗ್ಗೆ ತಗೊಂಡಿರೋ ಇನ್ಸುಲಿನ್ ನಾವು 19ಕ್ಕೆ ಇಳಿಸ್ಕೊಳ್ತೀವಿ. ರಾತ್ರಿ ಇನ್ಸುಲಿನ್ ಚೇಂಜ್ ಮಾಡ್ಬೇಕಾ? ಇಲ್ಲ. ಸೊ ರಾತ್ರಿ ನಾವು 12 ಯೂನಿಟ್ ತಗೊಂಡಿದೀವಿ, ಫಾಸ್ಟಿಂಗ್ ಶುಗರ್ 84 ಇದೆ. ಸೊ ನೈಟ್ ಡೋಸ್ನ ನಾವೇನು ಚೇಂಜ್ ಮಾಡೋದು ಬೇಕಾಗಿಲ್ಲ. ಸೊ ಕೆಲವರು ಸಂಜೆ ಶುಗರ್ ಲೋ ಆದಾಗ ಗಾಬರಿ ಪಟ್ಟು ರಾತ್ರಿ ಇನ್ಸುಲಿನ್ ಸ್ಕಿಪ್ ಮಾಡ್ಬಿಡ್ತಾರೆ, ಕಮ್ಮಿ ಮಾಡ್ತಾರೆ. ಸೊ ಅದನ್ನ ಮಾಡೋ ನೆಸೆಸಿಟಿ ಇಲ್ಲ. ನಾವು ಸಂಜೆ ಗ್ಲೂಕೋಸ್ ತಗೊಂಡು ಶುಗರ್ ತಗೊಂಡು ಇದನ್ನ ಕರೆಕ್ಟ್ ಮಾಡಿ ಸರಿ ಆಗ್ಬೋದು. ನೈಟ್ ಇನ್ಸುಲಿನ್ ಆಸ್ ಇಟ್ ಇಸ್ ಏನು ಚೇಂಜಸ್ ಇಲ್ಲದೆ ತಗೋಬಹುದು. ನಾವು ಬದಲಾಯಿಸ್ಬೇಕಾಗಿರೋದು ಡೇ ಟೈಮ್ ಲೋ ಶುಗರ್ ಇದ್ರೆ ಮಾರ್ನಿಂಗ್ ಇನ್ಸುಲಿನ್ ಡೋಸ್ನ. ಅದೇ ತರ ಇನ್ ಕೇಸ್ ರಾತ್ರಿ ಹೊತ್ತು ಲೋ ಶುಗರ್ ಆದ್ರೆ ಅವಾಗ ಮಾರನೇ ದಿನ ರಾತ್ರಿ ನಾವ್ ಇನ್ಸುಲಿನ್ 2 ಯೂನಿಟ್ ಕಮ್ಮಿ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾವು ಮತ್ತೆ ಚೆಕ್ ಮಾಡಿದಾಗ Jan 15 ಫಾಸ್ಟಿಂಗ್ 90 ಇದೆ, ತಿಂಡಿ ಆದ್ಮೇಲೆ 170 ಇದೆ. ಸೊ 2 ವ್ಯಾಲ್ಯೂಸ್ ನಮ್ಗೆ ನಾರ್ಮಲ್ ರೇಂಜ್ ಅಲ್ಲೇ ಬಂದಿದೆ. ಸೊ ಇನ್ಸುಲಿನ್ ಡೋಸ್ ನಾವೇನು ಬದಲಾಯಿಸೋದು ಬೇಕಾಗಲ್ಲ, ಆಸ್ ಇಟ್ ಇಸ್ ನಾವು ಕಂಟಿನ್ಯೂ ಮಾಡ್ಬೋದು.
ಸೊ ಇವಾಗ ಫ್ಯೂ ಪಾಯಿಂಟರ್ಸ್ ನಮಗೆ ಜ್ಞಾಪಕ ಇಟ್ಕೊಳಕ್ಕೆ. ಇವಾಗ ಇನ್ಸುಲಿನ್ ಹೇಗೆ ಅಡ್ಜಸ್ಟ್ ಮಾಡೋದು, ನಮ್ಮ ಪ್ರೀಮಿಕ್ಸ್ಡ್ ಇನ್ಸುಲಿನ್ ಹೇಗೆ ಕೆಲಸ ಮಾಡುತ್ತೆ, ನಾರ್ಮಲ್ ಶುಗರ್ ಏನು, ಇದೆಲ್ಲ ನಾವು ನೋಡಿದೀವಿ. ಬಟ್ ನಾವು ಮನೆಗೆ ಹೋದ್ಮೇಲೆ ಏನಾಗುತ್ತೆ, ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ತೀವಿ, ಪಕ್ಕದ ಮನೆಯವ್ರ ಜೊತೆ ಮಾತಾಡ್ತೀವಿ, ಪಾರ್ಕಿಗೆ ವಾಕಿಂಗ್ ಹೋದಾಗ ಅಲ್ಲಿ ಯಾರ್ಯಾರು ಬಂದಿದ್ದಾರೆ, ಏನೇನು ಔಷಧಿ ತಗೊಳ್ತಿದ್ದಾರೆ ಎಲ್ಲ ವಿಚಾರಿಸ್ಕೊಳ್ತೀವಿ. ಸೊ ಇವ್ರ ಔಷಧಿ ಇಷ್ಟು ಕಮ್ಮಿ ಇದೆಯಲ್ಲ, ನನಗೆ ಇಷ್ಟು ಜಾಸ್ತಿ ಇದೆಯಲ್ಲ, ಆಟೋಮ್ಯಾಟಿಕ್ ನಮ್ಮ ಮೈಂಡಲ್ಲಿ ಮನಸ್ಸಿನಲ್ಲಿ ಈ ಕಂಪ್ಯಾರಿಸನ್ ಶುರು ಆಗುತ್ತೆ. ಸೊ ಜ್ಞಾಪಕ ಇಟ್ಕೊಳ್ಳಿ, ಪ್ರತಿಯೊಬ್ಬರು ದೇಹನೂ ಬೇರೆ. ಸೊ ಒಬ್ರಿಗಿರೋ ಔಷಧಿಗಳು ಇನ್ನೊಬ್ರಿಗೆ ಬೇಕಾಗೋದಿಲ್ಲ. ಸೊ ನಿಮ್ಮ ಇನ್ಸುಲಿನ್ ಡೋಸ್ ಏನಿದೆಯೋ ಪ್ರತಿಯೊಬ್ಬರಿಗೆ ಆ ಡೋಸು ಅದೇ ತರ ಇರೋದಿಲ್ಲ. ಕೆಲವ್ರಿಗೆ 5 ಯೂನಿಟ್ ಇನ್ಸುಲಿನ್ ಬೇಕಾಗ್ಬೋದು, ಕೆಲವ್ರಿಗೆ 15 ಬೇಕಾಗ್ಬೋದು, ಇನ್ ಕೆಲವ್ರಿಗೆ 40 ಯೂನಿಟ್ ಸಾಕಾಗದೆ ಇರ್ಬೋದು, ಕೆಲವ್ರಿಗೆ 60 ಇಂದ 100 ಯೂನಿಟ್ ಬೇಕಾಗ್ಬೋದು, ಕೆಲವರು ದಿನಕ್ಕೆ 200 ಯೂನಿಟ್ ಇನ್ಸುಲಿನ್ ತಗೊಳ್ತಿರ್ತಾರೆ, ಅಂಡ್ ಇನ್ ಕೆಲವರು 10 ಯೂನಿಟ್ ತಗೊಳ್ತಿರ್ತಾರೆ. ಸೊ ಪ್ರತಿಯೊಬ್ಬರದು ರಿಕ್ವೈರ್ಮೆಂಟ್ ಬೇರೆ ಬೇರೆ ಇರುತ್ತೆ. ನಮ್ದು ಇಷ್ಟಿದೆಯಲ್ಲ ಇನ್ನೊಬ್ರದ್ದು ಅಷ್ಟಿದೆಯಲ್ಲ ಅಂತ ನಾವು ಕಂಪೇರ್ ಮಾಡ್ಕೋಬಾರ್ದು. ಸೊ ನಿಮಗೆ ಏನ್ ನೆಸೆಸಿಟಿ ಇದೆಯೋ ನಿಮಗೆ ಡಾಕ್ಟರ್ ನಿಮಗೆ ಹೇಳಿರ್ತಾರೆ. ಡೋಸು ಅಡ್ಜಸ್ಟ್ ಮಾಡುವಾಗ ನಮ್ ಡೋಸ್ ಜಾಸ್ತಿ ಆಗ್ತಾ ಇದೆಯಲ್ಲ, ನಮಗೆ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಶುರು ಮಾಡಿದಾಗ 10 ಬರ್ದಿದ್ದು ಡಾಕ್ಟ್ರು ಇವಾಗ ಅದು 20 ಹೋಗಿದೆಯಲ್ಲ, ಎಷ್ಟು ಡೋಸ್ ವರ್ಗೂ ನಾನು ಜಾಸ್ತಿ ಮಾಡ್ಕೋಬಹುದು ಅಂತ ನೀವು ಯೋಚನೆ ಮಾಡೋದು ಬೇಕಾಗಿಲ್ಲ. ಯಾಕೆಂದ್ರೆ ಇನ್ಸುಲಿನ್ಗೆ ಮ್ಯಾಕ್ಸಿಮಮ್ ಡೋಸ್ ಅಂತ ಆ ಕಾನ್ಸೆಪ್ಟೇ ಇಲ್ಲ. ನಾವು ಡೋಸ್ನ ಜಾಸ್ತಿ ಮಾಡ್ತಾ ಹೋಗ್ತೀವಿ ನಿಮ್ ಶುಗರ್ ಕಂಟ್ರೋಲ್ ಆಗೋವರೆಗೂ. ನಿಮ್ ಶುಗರ್ ಕಂಟ್ರೋಲ್ ಆಗಕ್ಕೆ ನಿಮಗೆ ಎಷ್ಟು ಯೂನಿಟ್ಸ್ ಇನ್ಸುಲಿನ್ ಬೇಕಾಗತ್ತೋ ಅದು ನಿಮ್ ದೇಹದ್ದು ರಿಕ್ವೈರ್ಮೆಂಟ್. ಸೊ ನಿಮ್ ದೇಹದ ರಿಕ್ವೈರ್ಮೆಂಟೇ 40 ಯೂನಿಟ್ ಇರ್ಬೋದು, ಇನ್ನೊಬ್ರ ದೇಹಕ್ಕೆ ರಿಕ್ವೈರ್ಮೆಂಟು 200 ಯೂನಿಟ್ ಇರ್ಬೋದು, ಇನ್ನೊಬ್ರದ್ದು 20 ಯೂನಿಟ್ ಇರ್ಬೋದು. ಸೊ ಡೋಸ್ನ ಜಾಸ್ತಿ ಮಾಡಕ್ಕೆ ಹೆಸಿಟೇಟ್ ಮಾಡಬೇಡಿ, ಯೋಚನೆ ಮಾಡಬೇಡಿ. ಬಿಕಾಸ್ ನಾವು ಡೋಸ್ ಜಾಸ್ತಿ ಮಾಡದೇ ಇದ್ರೆ ನಮಗೆ ಕಂಟ್ರೋಲ್ ಬರೋದಿಲ್ಲ. ನಿಮ್ ಬ್ಲಡ್ ಶುಗರ್ ಎಷ್ಟಕ್ಕೆ ಬರಬೇಕು, ಫಾಸ್ಟಿಂಗ್ ಬಿಲೋ 120ನ ಅಥವಾ ಬಿಲೋ 100 ಬಿಲೋ 110 ಅದು ಇಂಡಿವಿಜುವಲ್ ಸ್ವಲ್ಪ ವೇರಿಯೇಷನ್ಸ್ ಇರ್ಬೋದು. ಸೊ ನೀವು ಡಾಕ್ಟರ್ ಜೊತೆ ಕೂತ್ಕೊಂಡಾಗ ನೀವು ಕೇಳ್ಕೊಳ್ಳಿ. ಅದೇ ತರಾನೇ ತಿಂಡಿ ಆದ್ಮೇಲೆ ನಿಮಗೆ 180 ಒಳಗಡೆ ಬರ್ಬೇಕಾ, 160 ಒಳಗಡೆ ಬರ್ಬೇಕಾ, 140 ಒಳಗಡೆ ಬರ್ಬೇಕಾ, ಎಷ್ಟು ಸ್ಟ್ರಿಕ್ಟ್ ಆಗಿರ್ಬೇಕು, ಅಥವಾ ಅಪ್ ಟು 200 ಓಕೆನಾ, ಲೆಟಸ್ 80 ವರ್ಷ ಆಗಿದ್ರೆ ಅಪ್ ಟು 200 ಓಕೆ ಇರುತ್ತೆ. ಸೊ ಈ ತರ ವೇರಿಯೇಷನ್ಸ್ ಪರ್ಸನ್ ಟು ಪರ್ಸನ್ ಪ್ರತಿಯೊಬ್ಬರಿಗೂ ಇರುತ್ತೆ. ಅದು ನಿಮಗೆ ಇಂಡಿವಿಜುವಲ್ ಆಗಿ ಹೇಳ್ಕೊಡ್ಬೋದು. ಬಟ್ ಇನ್ಸುಲಿನ್ ಅಡ್ಜಸ್ಟ್ಮೆಂಟ್ ಪ್ರತಿಯೊಬ್ರು ನೀವು ಮಾಡ್ಬೇಕಾಗತ್ತೆ. ಇನ್ಸುಲಿನ್ ತಗೊಂಡ ತಕ್ಷಣ ನಮ್ ಶುಗರ್ ಆಟೋಮ್ಯಾಟಿಕ್ ಆಗಿ ನಾರ್ಮಲ್ ಆಗೋದಿಲ್ಲ. ನಮ್ ದೇಹಕ್ಕೆ ನಾವು ತಗೊಳ್ತಿರೋ ಇನ್ಸುಲಿನ್ ಡೋಸ್ ಸಾಕಾದ್ರೆ ಮಾತ್ರ ನಮ್ ಶುಗರ್ ನಾರ್ಮಲ್ ಬರುತ್ತೆ. ಡಾಕ್ಟ್ರಿಗೆ ಹೇಗ್ ಗೊತ್ತಾಗುತ್ತೆ ನಿಮಗೆ 30 ಯೂನಿಟ್ ಬೇಕಾ, 50 ಯೂನಿಟ್ ಬೇಕಾ? ಸೊ ಲೋ ಶುಗರ್ ಆಗದೆ ಇರ್ಲಿ ಅಂತ ಫಸ್ಟ್ ಅವರು ಪ್ರತಿಯೊಬ್ಬರಿಗೂ ಕಮ್ಮಿ ಡೋಸ್ ಅಲ್ಲೇ ಶುರು ಮಾಡಿರ್ತಾರೆ. ಸೊ ನಾವು ಮನೆಗೆ ಹೋದ್ಮೇಲೆ ನಾವು ಶುಗರ್ ಚೆಕ್ ಮಾಡ್ಕೊಂಡು ಡೋಸ್ನ ಅಡ್ಜಸ್ಟ್ ಮಾಡ್ಕೊಂಡು ನಮ್ ಶುಗರ್ ನಾರ್ಮಲ್ ಬರೋವರೆಗೂ ನಾವ್ ಇನ್ಸುಲಿನ್ ಜಾಸ್ತಿ ಮಾಡ್ಬೇಕಾಗತ್ತೆ. ಆವಾಗ್ಲೇ ನಾವು ನಮ್ ನಾರ್ಮಲ್ ಟಾರ್ಗೆಟ್, ನಮ್ ಗುರಿನ ನಾವು ತಲುಪ್ತೀವಿ. ನಮ್ ಕಂಟ್ರೋಲ್ ಚೆನ್ನಾಗಿದ್ರೆ ಮುಂದೆ ನಮಗೆ ಡಯಾಬಿಟೀಸ್ ಇಂದ ಏನು ಕಾಂಪ್ಲಿಕೇಶನ್ಸ್ ಇರೋದಿಲ್ಲ. ಐ ಹೋಪ್ ಇದು ಇನ್ಸುಲಿನ್ ಅಡ್ಜಸ್ಟ್ ಮಾಡೋದು ಹೇಗೆ ಅಂತ ನೀವು ಈ ವಿಡಿಯೋ ಎಲ್ಲ ಕೇಳಿಸ್ಕೊಂಡಿದ್ದೀರಾ. ಸೊ ಐ ಹೋಪ್ ನಿಮಗೆ ಅರ್ಥ ಆಗಿದೆ, ಸುಲಭವಾಗಿ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಬಟ್ ಇನ್ ಕೇಸ್ ಡೌಟ್ಸ್ ಇದ್ರೆ ಮತ್ತೆ ಒಂದು ನಮ್ ಜೊತೆ ಕೂತ್ಕೊಳ್ಳಿ, ಇನ್ನೊಂದ್ಸತಿ 1 by 1 ಹೇಳ್ಕೊಡೋಣ, ಮತ್ತೆ ಎಕ್ಸಾಂಪಲ್ಸ್ ಕೊಡೋಣ. ಸೊ ವಿತೌಟ್ ಡೌಟ್ಸ್ ನೀವೆಲ್ಲ ಕ್ಲಾರಿಫೈ ಮಾಡ್ಕೊಂಡು ಆಮೇಲೆ ಮನೆಗೆ ಹೋಗ್ಬೋದು.